ಗೈಸ್ ಸಂಗೀತ ಕುರ್ಚಿ ಸೇರಿದೆ ನೋಡು. ಅಟ್ಲೀಸ್ಟ್ ಇದು ಲಾಸ್ಟ್ ಗೇಮ್ ಗೈಸ್, ಬರ್ತದಿಲ್ಲ ಒಂದು ನೋಡು. ಇವರನ್ನು ಒತ್ತಾಯದಲ್ಲಿ ನಾನು ಸೇರಿಸಿದ್ದೆ. ಸೊ ಲೆಟ್ಸ್ ಗೋ. ದಕ್ಷಿಣ ಕನ್ನಡ ತುಳು ದೇಶದ ನಮ್ಮ ದೇಶದ ಇತರ ಶಾಲಾ ಮಕ್ಕಳ ಹೆಣ್ಣು ಮಕ್ಕಳ ಎಂತ ಮಾಡ್ಕೋಬಹುದು. ನಾ ಹೇಳಿದ್ದು ಲಕ್ ಬೇಸ್ ಅಂತ. ಲಕ್ ಬೇಸ್ ಬಟ್ ನಾನು ಒತ್ತೆಯಲ್ಲಿದ್ದೇನೆ ನೋಡಿ. ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು, ಬಟ್ ನಾನು ಒತ್ತೆದಲ್ಲಿ ಕರೆಸಿದ್ದು ನೋಡಿ. ಇವಾಗ ಹೋಗ್ತಾ ಇದ್ದಾರೆ, ಇಷ್ಟು ಜನ ಇದ್ದಾರೆ ಇವಾಗ. ನೋಡೋಣ ಯಾರು ಪ್ರೈಸ್ ತಗೋತಾರೆ. ನಮ್ಮ ಕಾವ್ಯಪ್ಪೆ ಕೂಡ ಇದ್ದಾಳೆ. ಆ್ಯಂಡ್ ನೋಡಿ ಇವ್ರದ್ದು ಗುರ್ತುಂಟಾ ನೋಡಿ, ಇವರು ಕೂಡ ಮತ್ತೆ ಇದ್ದಾರೆ. ಆಗ ಬಾಟ್ಲಲ್ಲಿ ನೀರು ತುಂಬಿಸಿದ್ರಲ್ಲಿ ಇದ್ರಲ್ಲ, ಇನ್ನಾದ್ರಲ್ಲ ರಾಜು ಎತ್ತೆ ಅವರೇ. ಹೇಳಿದ್ದು ಹೊರಗಡೆ ಬಂದ್ರು. ಬ್ಯಾಡ್ ಲಕ್. ಇವಾಗ ಜಸ್ಟ್ ಹೇಳಿದ ಅತ್ತೆಯನ್ನು ನಾನು ಸೇರಿಸುದು ಅಂತ ಹೇಳಿ, ಬಟ್ ಅವರು ಹೊರಗಡೆ ಬಂದ್ರು ಗೈಸ್. ಗೈಸ್ ಇಷ್ಟು ಜನ ಇದ್ದಾರೆ, ನೋಡೋಣ ಯಾರಾಗ್ತಾರೆ ಅಂತ ಹೇಳಿ. ಇವ್ರು ಎಂತದ ಪ್ಲಾನ್ ಮಾಡ್ತಿದ್ದಾರೆ, ನಿಧಾನ ನಡ್ಕೊಂಡು ಬರೋದು ಗೈಸ್. ಯಾರಾದ್ರೂ ಸಂಗೀತ ಗುరించి ಓಡ್ತಾರಲ್ಲ ಇವ್ರು ನೋಡಿ, ನಿಧಾನ ನಡ್ಕೊಂಡು ಹೋಗುದು. ಇಲ್ಲಿ ನೋಡಿ ಗಂಡ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ. ಅಲ್ಲ ಗೈಸ್, ಸಪೋರ್ಟಿವ್ ಹಸ್ಬೆಂಡ್. ನನ್ಗೆ ಅನ್ಸ್ತದೆ ನಮ್ಮ ಕಾವ್ಯಪ್ಪೆ ವಿನ್ ಆಗ್ತಾಳೆ ಅಂತ ಹೇಳಿ. ನೋಡೋಣ. ಅವ್ರು ಔಟ್ ಆಯ್ತು ಗೈಸ್. ಇನ್ನು 3 ಜನ ಇದೆ. ಇಬ್ಬರಿದ್ದಾರೆ. ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ? ಅತ್ತೆ ಯಾರು ವಿನ್ ಆಗ್ತಾರೆ? ಅತ್ತೆ ಯಾರು ವಿನ್ ಆಗ್ತಾರೆ? ಏರ ಅಂತೆ ಗೈಸ್, ಏರ ಅಂತ ಹೇಳೋರು ಇಲ್ಲಿಲ್ಲ. ಇಬ್ಬರಿದ್ದಾರೆ ನೋಡಿ. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದಾದ್ರೆ ನನ್ನ ಅತ್ತೆ ರಾಜು ಎತ್ತಿ ನೋಡಿ. ಈ ಬಂಜು ಪಾಸ್ ಗೈಸ್. ಇಲ್ಲಿ ನೋಡಿ ಮತ್ತೆ ಒಂದು ಪ್ರೈಸ್ ಹೊಡೆದು ಇವರು. ನಿಮ್ಮ ಈ ಗೆಲುವಿನ ರಹಸ್ಯ ಏನು ಹೇಳಿ ನನಗೊಮ್ಮೆ. ಗೈಸ್ ವಿನ್ ಆದ್ರು ಅವರು. ಏನೋ ಮಾಟ ಮಾಡಿ ಬರ್ತಿರ್ಬೇಕು ಅವರು. ಎಂತ ಪ್ರೈಸ್ ಇಲ್ಲ ಗೈಸ್, ನನಗೆಂತ ಪ್ರೈಸ್ ಇದು ನೋಡಿ. ಇವಳೊಂದು ಪ್ರೈಸ್ ತಗೊಂಡಿದ್ದಾಳೆ ನೋಡಿ. ಕ್ವಶನ್ ಗೈಸ್, ಅಲ್ಲಿ ಕ್ವಶನ್ ಕೇಳ್ತಾರೆ ಅವಾಗ ಅದ್ರಲ್ಲಿ ಒಂದು ಪ್ರೈಸ್ ಬಂತು ಇವಳಿಗೆ. ಸೊ ನಮ್ಮ ಮರ್ಯಾದೆ ಉಳಿಸಿದಾಳೆ. ಹೊಸ ಸ್ಪರ್ಧೆ ಅಂದ್ರೆ ಇಲ್ಲಿ ಟೊಮೆಟೊ ಹಾಕಿರ್ತಾರಲ್ಲ ನೀರಿಗೆ, ಅದನ್ನ ಒಬ್ರು ಹೀಗೆ ಮಲಗಿ ಎತ್ಕೊಂಡು ಬರ್ಬೇಕು ಗೈಸ್. ಅಲ್ಲಿ ದರ್ಶನ್ ಇದಾನಲ್ಲ, ದರ್ಶನ್ ಮತ್ತೆ ಅವನ ಹಿಂದೆ ಅವನು ಬಂದ್ರೆ ನನ್ನ ಬ್ರೋ ಏಕೆ 1,000 ಕೊಡುದಂತೆ. ಗೈಸ್ ನೋಡಿ, ಈ ತರ ಮಾಡಿ ಟೊಮೆಟೊ ತೆಗೆದು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಗೈಸ್. ಸೊ ಇದು ಕಾನ್ಸೆಪ್ಟ್ ಬಸವ ಸ್ಪರ್ಧೆ. ನೋಡೋಣ ಯಾರು ಎಂತ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡ್ತಿದ್ದಾನೆ ನಮ್ಮ ಚುಪ್ಪಿ ಕೂಡ ಇದ್ದಾನೆ. ಅವನು ಉಲ್ಟಾ ಪಲ್ಟಾ ಟೀ ಶರ್ಟ್ ಹಾಕಿದ್ದಾನೆ ನೋಡಿ. ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ. ಕೊಲಾಡ್ ಬ್ರೋ ಮತ್ತೆ ಶ್ರವಣ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಗೈಸ್. ಇವರು ನಿಲ್ಲಿಕ್ಕೆ ಗೊತ್ತಿಲ್ಲ, ಕೂರ್ಲಿಕ್ಕೆ ಗೊತ್ತಿಲ್ಲ. ಎನ್ನ ವಿಡಿಯೋ ಮಂತನ ಕೇಳುದು. ನಾಡಿದ್ದು ಮದುಮಗ ನಮ್ದು, ಆದ್ರೆ ಹೊಟ್ಟೆ ನೋಡಿ ಫಿಟ್ನೆಸ್ ಇಲ್ಲ. ಈಗ ಹೇಳಿದಾಗ ಒಳಗೆ ಇಳ್ಕೊಳ್ಳೋದು ಗೈಸ್ ಹೊಟ್ಟೆಯನ್ನ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಜಿಗ್ಗ, ಇದು ಚಿಕ್ಕಮ್ಮ ಅವ್ರು ನೋಡಿ ಗೈಸ್ ಯೋಯೋ ಥರ ರೆಡಿ ಆದದ್ದು. ಮಳೆ ಬರ್ತಿತ್ತು, ಇವ್ರ ಜೊತೆ ಛತ್ರಿ ಇತ್ತು, ಅದಕ್ಕೆ ಓಸಿಯಲ್ಲಿ ಸೇರ್ಕೊಂಡದ್ದು. ದಮ್ ಕಟ್ತಿದ್ದಾರೆ ಇವರು. ಸ್ಟಾರ್ಟ್ ನೋಡಿ. ಈಗ ಹೊಟ್ಟೆ ಹೋಯ್ತು, ಇವಾಗ ಹೊಟ್ಟೆ ಬರ್ತದೆ. ಗುಡ್ಲೆ ಇವನು ವಿನ್ ಆದ್ರೆ ನನ್ನ ಅಣ್ಣ 2,000 ಕೊಡ್ತಾನೆ ಅಂತ ಗೈಸ್. ಅಲ್ಲಿದ್ದಾನೆ ಸ್ಟೇಜ್ ಅಲ್ಲಿ. ಹರೀಶ್ ಅವರು 1,000 ಅಂತೆ, 2,000 ನನ್ನ ಬ್ರದರ್ ಕೊಡ್ತಿದ್ದಾನೆ, ಅಲ್ಲಿದ್ದಾನೆ ಸ್ಟೇಜ್ ಅಲ್ಲಿ. ಸೊ ನೋಡೋಣ ಅವ್ರು ವಿನ್ ಆಗ್ತಾರಂತೆ. ಓಕೆ, ಇನ್ನು ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅಲ್ಲಿ ಎಂತ ಆಗ್ತಿದೆ ಗೊತ್ತಿಲ್ಲ, ಅಲ್ಲಿ ಹಗ್ಗ ಜಗ್ಗಟ ಆಗ್ತದೆ. ನಂಗೆ ಇದನ್ನ ಶೂಟ್ ಮಾಡ್ಲಿಕ್ಕೆ ಉಂಟಲ್ಲ, ಸೊ ನಾನು ಹಾಗೆ ಅಲ್ಲಿಗೆ ಹೋಗ್ತೇನೆ. ಸ್ಟಾರ್ಟ್ ಆಯ್ತು ಗೈಸ್.
ಆಲ್ರೆಡಿ ಅಲ್ಲಿ ಒಬ್ರು ಹೋಗಿದ್ದಾರೆ ಗೈಸ್ ನೋಡಿ ಅಲ್ಲಿ ಹೋಯ್ತು ಅಲ್ಲಿ ನೋಡಿ ಗೈಸ್ ಅಲ್ಲಿ ಸಚ್ಚಿ ಅವ್ರು ಫಸ್ಟ್ ಆದ್ರು ಅಂಡ್ ಅಲ್ಲಿ ಗಿರಿ ಅವ್ರು ಸೆಕೆಂಡ್ ಗೈಸ್ ನಮ್ಮ ಕೋಲಾರ ಸೋತಿದ್ದಾನೆ ನೋಡಿ ಒಂದು 6 ಪ್ಯಾಕ್ ನೋಡಿ ಗೈಸ್ ನಿಜವಲ್ಲ ಒಂದು 6 ಪ್ಯಾಕ್ ನೋಡಿ ನೋಡಿ ಪೊಲಾರ್ಡ್ ಬ್ರೋ 6 ಪ್ಯಾಕ್ ಎಂತ ಇಲ್ಲ ಗೈಸ್ ಅಂಡ್ ಇಲ್ಲಿ ನಮ್ಮ ದಚ್ಚು ಅವರು ಇವಾಗ ಗೈಸ್ ಇದು ಸೆಕೆಂಡ್ ರೌಂಡ್ ಕಮ್ ಆನ್ ಪಿಎಚ್ ಬಲ ಬಲ ಸ್ಪೀಡ್ ಸ್ಪೀಡ್ ಗೈಸ್ ಕಮ್ ಆನ್ ಪಿಎಚ್ ಅಲ್ಲಿ ನೋಡಿ ಗೈಸ್ ಪಿಎಚ್ ಫಸ್ಟ್ ಆದ ಅಂಡ್ ಇಲ್ಲಿ ನೋಡಿ ಗೈಸ್ ಇವ್ರದು ಇವರ ನೋಡಿ ಇಲ್ಲಿ ಅಲ್ಲಿ ಈ ರೌಂಡ್ ಅಲ್ಲಿ ನಮ್ಮ ದಚ್ಚು ಯಾರನ್ನ ಅಮೌಂಟ್ ಕೊಡ್ತಾನೆ ಅಂತ ಹೇಳಿದಲ್ಲ ಫಸ್ಟ್ ಆದ ಅಂಡ್ ನೋಡಿ ಇನ್ನು ಫೈನಲ್ ಇದೆ ಗೈಸ್ ಅಮ್ಮ ಮತ್ತೆ ಮಗಂದು ಫೈಟ್ ಆಗ್ತಿದೆ ಗೈಸ್ ನೋಡಿ ಈಗ ಫೈನಲ್ ಆಗ್ತಿದೆ ಅದಕ್ಕೆ ಎಂತದ ಹೇಳ್ತಿದ್ದಾರೆ ಮಗನಿಗೆ ಹಾಗೆಲ್ಲ ಹೀಗೆ ಮಾಡು ಅಂತ ಹೇಳಿ ಅವರು ಸಜೆಷನ್ ಕೊಡ್ತಿದ್ದಾರೆ ಮಗನಿಗೆ ಹಾಗೆಲ್ಲ ಹೀಗೆ ಮಾಡು ಅಂತೇಳಿ ಇವಾಗ ಫೈನಲ್ ಅಂಡ್ ವಿನ್ ಆದ್ರೆ ಇವರಿಗೆ 3,000 ರೂಪಾಯಿ ವಿನ್ ಆದ್ರೆ ಇವರಿಗೆ 3,000 ರೂಪಾಯಿ ಸಿಗ್ತದೆ 2 ಒಂದು ಅರಿಶನ್ನೆ 2,000 ಅಂತ ಇವ್ರು ನೋಡಿ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಮಗನಿಗೆ ಸಿಗುದಲ್ಲ ಅದಕ್ಕೆ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಅಗ್ಗ ಜಗ್ಗಟ ಆಗ್ತಿದೆ ಗೈಸ್ ಬಟ್ ನಾವು ಹೋಗ್ತಾ ಇಲ್ಲ ಇಲ್ಲಿ ಶೂಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ನೋಡಿ ನೋಡಿ ಗಾಯ್ಸ್ ಇಲ್ಲಿ ನೋಡಿ ನೋಡಿ ಗಾಯ್ಸ್ ಎಂತ ಇಲ್ಲಿ ಎಂತದ ಮಾಟ ಮಾಡ್ತಿದ್ದಾರೆ ನೋಡಿ ಇವನು ಬೇಡ ಬೇಡ ಚೀಟಿಂಗ್ ಗಾಯ್ಸ್ ಊಟ 3 ಸಾರಿ ಮಾಡಿದ್ದಾನೆ ಗೈಸ್ ಮತ್ತೆ ಇಲ್ಲಿ ಟೊಮೆಟೊ ತಿಂತಿದ್ದಾನೆ ನೋಡಿ ಜಗಳ ಆಗ್ತಿದೆ ಟೊಮೆಟೊಗೋಸ್ಕರ ದೊಡ್ಡ ಸಣ್ಣ ಅಂತೇಳಿ ಅಂಡ್ ಇಲ್ಲೊಂದು ಹಾಕಿದೆ ನೋಡಿ ಟೊಮೆಟೊ ತೆಗ್ದಕ್ಕೆ ಇವನು ಬೆಚ್ಚಾಗಿದ್ದಾನೆ ನೋಡಿ ಸೊತ್ತು ಅಲ್ಲ ನಿನ್ನದೇ ಹೋಗು ಗೆದ್ದು ಬಾ ಮಗನೇ ಗೈಸ್ ಇಲ್ಲಿ ನೋಡಿ ಗೈಸ್ ಪೆದ್ದ ಮೇಲೆ ಬೈತಿದ್ದಾನೆ ಸೊ ಟೊಮೆಟೊ ಎಲ್ಲ ಸಟ್ ಐತಿ ಇವಾಗ ಅಂಡ್ ಫೈನಲ್ ಇವಾಗ ಅಲ್ಲಿ ಆಗ್ತದೆ ಗೈಸ್ ಅಲ್ಲಿ ತರ ಶಾಲಾ ಮಕ್ಕಳ ಹಗ್ಗ ಜಗ್ಗಟ ಆಗ್ತಿದೆ ಬಟ್ ನನಗೆ ಅದನ್ನ ಶೂಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ನನಗೆ ಇಲ್ಲಿ ಇವಾಗ ಶೂಟ್ ಮಾಡ್ಬೇಕಿತ್ತು ನಾವು ಇದು ಫೈನಲ್ ಸೊ ಸೆಟ್ ಆಗ್ತಿದ್ದಾರೆ ಸ್ಟಾರ್ಟ್ ಆಯ್ತು ಕಮ್ ಆನ್ ಪಿಎಚ್ ಸಾಚಿ ಅಲ್ಲಿ ಹೋದ್ರು ಗೈಸ್ ಆಲ್ರೆಡಿ ಓ ಶಿಟ್ ನಮ್ಮ ಪಿಎಚ್ ಉಳ್ದ ಅಲ್ಲಿ ಆಯ್ತು ಗೈಸ್ ಅಲ್ಲಿ ಸುಪ್ರೀತ್ ಮತ್ತೆ ಗಿರೀಶ್ ಗೌತಮ್ ಗೈಸ್ ಪಿಎಚ್ ಆಗ್ಲಿಲ್ಲ ಅವನು ಬಂದಿದೆ ಸ್ಲೋ ಸೊ ಇಲ್ದಿದ್ರೆ ಹೋದ್ಸರಿ ಅವನಿಗೆ ಗೊತ್ತಿಲ್ಲ ಬಟ್ ಸಚ್ಚಿ ಅವರು ಹೋದ ಸರಿ ಫಸ್ಟ್ ಬಂದ್ರು ಅಂಡ್ ಈ ಸರಿ ಹೋಗಿದ್ದಾರೆ ಈ ಸರಿ ಸಿಗ್ಲಿಲ್ಲ ಗೈಸ್ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಗೈಸ್ ಆ ಮೊಬೈಲ್ ಅಲ್ಲಿ ಚಾರ್ಜ್ ಇಟ್ಟೆ ಸಾಗಲು ತಮ್ಮ ಎಲ್ಲ ದಾನಿಗಳ ಸಾಗ ಚುಪ್ಪಿ ಗೈಸ್ ಸುಪ್ರೀತ್ ಹೋದ ಗೈಸ್ ಇಲ್ಲಿ ನೋಡಿ ಚಾಲವಿಲಿಯಾಗಿ ಗೈಸ್ ಇದ್ರಲ್ಲಿ ಪೊಲಾರ್ಡ್ ಬ್ರೋ ಇದ್ದಾನೆ ಅವನೇ ಬರುದು ಐನೋ ಪೊಲಾರ್ಡ್ ಅನ್ನ ಬೇಗ ಪೊಲಾರ್ಡ್ ಬ್ರೋ ಗೈಸ್ ಓ ಗೈಸ್ ಇವನ ನೋಡಿಲಿ ಇವನ ನೋಡಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಗೈಸ್ ಒಂದು ಸ್ಪೇಸ್ ನೋಡಿ ಶ್ರೀ ಕ್ಷೇತ್ರ ಗೈಸ್ ಇದು ಇನ್ನೊಂದು ರೌಂಡ್
ಗೈಸ್ ದಚ್ಚು ಇದ್ದಾನೆ ಗೈಸ್ ದಚ್ಚು ಪಿಯಚ್ಚು ಪಿಯಚ್ಚು ಪೋಯ ಪೋಯ ಬೇಗ ದಚ್ಚು ಅಲ್ಲಿ ಹೋದ್ರು ಗೈಸ್ ಇಬ್ರು ಆ್ಯಂಡ್ ಇವನ ಮುಖ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡ ನೋಡಿ ಗೈಸ್ ಗೈಸ್ ಇದು ಫೈನಲ್ ಗೈಸ್ ಆಯ್ತಾ ನನ್ನ ಮೊಬೈಲಲ್ಲಿ ಚಾರ್ಜ್ ಇಟ್ಟು ಇವಾಗ ವೈವಟ್ ಆಗಿಲ್ಲಲ್ಲ ಗೈಸ್ ಪೊಲಾರ್ಡ್ ಬರ್ತಾನೆ ಇನ್ನು ಬಟ್ ನೋಡೋಣ ಆದರೂ ಈ ವರ್ಷ ಯಾರು ಬರ್ತಾರೆ ಅಂತೇಳಿ ಓಕೆ ಪ್ರತಿ ವರ್ಷ ಒಂದು ಪೊಲಾರ್ಡ್ ಬ್ರೋನೇ ಬರೋದು ಅಪ್ಪು ಕಪ್ಪು ಗೈಸ್ ಪೊಲಾರ್ಡ್ ಅಣ್ಣ 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 ಬೇಗ 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 ಕಮಾನ್ ನಾ ಹೇಳಿಲ್ಲ ಗೈಸ್ ಪೊಲಾರ್ಡ್ ಬ್ರೋ ಅಂತೇಳಿ ಸೊ ಅವನೇ ಫಸ್ಟ್ ಅಲ್ಲಿ ನೋಡಿ ಹೇಳಿಕೊಡ್ತಿದ್ದಾರೆ ಹೇಗೆ ಮಾಡಬೇಕು ಅಂತ ಹೇಳಿ ಗೈಸ್ ಒಮ್ಮೆ ಮಳೆ ಒಮ್ಮೆ ಬಿಸಿಲು ಹಗ್ಗ ಜಗಟ ಆಯ್ತು ಆ್ಯಂಡ್ ಹುಡುಗರದ್ದು ಹಗ್ಗ ಜಗಟ್ಟಲ್ಲಿ ಇದೆ ಇವಾಗ ಸ್ವಲ್ಪ ಗೊತ್ತಿಲ್ಲ ಪದೇ ಪದೇ ಬಾಯಾರಿಕೆ ಆಗ್ತದೆ ಇವನು ಬಂದ ನಾನು ಯಾವಾಗ ಲಾಗ್ ಕ್ಯಾಮರಾ ಆನ್ ಮಾಡ್ತೇನೆ ಆವಾಗ ಬರುದು ಗೈಸ್ ಇವಾಗ ಕ್ರೇಜ್ ಇರುದು ಯಾವ್ದು ಗೊತ್ತಾ ಗೈಸ್ ಬಾಯ್ಸ್ ಇದು ಹಗ್ಗ ಜಗಟ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಸೊ ಅದನ್ನ ನೋಡುವ ಇವಾಗ ಇತರ ಶಾಲಾ ಮಕ್ಕಳು ಹಗ್ಗ ಜಗಟ ಆಗ್ತಿದೆ ಅಲ್ಲಿ ಆಗ್ತದೆ ಮಾಮಿ ನೀರು ಬರ್ದಾರ್ಕಣ ಇವರಿಗೆ ಸಹ ಅವಾಗ ಅವಾಗ ಬಾಯಾರಿಕೆ ನನಗೆ ಸಹ ಬಾಯಾರಿಕೆ ಬರ್ತಾರೆ ಗೈಸ್ ಪಾಯಸ ಕುಡಿತಾರೆ ಗೈಸ್ ಎರಡೆರಡು ಲೋಟ ನಾನು ಅಲ್ಲ ಹಾಗೆ ನಾನು ಅರ್ಧ ಗ್ಲಾಸ್ ಪಾಯಸ ಕುಡ್ತದೆ ನನಗೆ ಎಂತ ಗೊತ್ತಿಲ್ಲ ಊಟ ಸ್ವಲ್ಪ ಮಾಡಿದ್ ನಾನು ಗೈಸ್ ಇಲ್ಲಿ ನೋಡಿ ಗೈಸ್ ಮಳೆ ಬಂದ ಈ ಪೊಂಜು ಇಲ್ಲೇ ಕರ್ಕೊಂಡು ಬಂದಿದೆ ನಾನ್ ಬಂದ ನನ್ನಿಂದನೇ ಬಂದದ್ದು ಕರಗಂಧ ಸೇವಾ ಟ್ರಸ್ಟ್ ಅಧ್ಯಕ್ಷರು ಕಿರಣರು ಅಂತೇಳಿ ನಮ್ಮನ್ನ ಇಲ್ಲಿ ನಾವು ಆಗ ಪಾತ್ರ ತೊಳೆದಾಗ ಯಾರು ವಿಡಿಯೋ ಮಾಡ್ಲಿಲ್ಲ ಸೊ ಇವತ್ತು ನಾನು ಮಾಡ್ಬೇಕಂತೆ ಇಲ್ಲಿ ಪಾತ್ರ ತೊಳಿತಿದ್ದಾರೆ ಸೊ ಆಗ ನಾವು ತೊಳೆದ್ವಿ ಇವಾಗ ಇವರು ತೊಳಿತಿದ್ದಾರೆ ಇಲ್ಲಿ ನಮ್ಮ ಪ್ರವೀಣ್ ಅಣ್ಣ ಇಲ್ಲಿ ನೋಡಿ ಗೈಸ್ ಆಟನೂ ಆಡ್ತಾರೆ ಕೆಲಸನೂ ಮಾಡ್ತಾರೆ ಆಗ ಸ್ವಲ್ಪ ನಾ ತೊಳೆದೆ ಇವಾಗ ಇವ್ರು ತೊಳಿತಿದ್ದಾರೆ ನಮ್ಮ ಸಚಿನ್ ಅವ್ರು ಕೂಡ ತೊಳಿತಿದ್ದಾರೆ ನೋಡಿ ಗೈಸ್ ಅಲ್ಲಿ ಗೌತಮ್ ರವಿ ಮಾವ ಗೈಸ್ ನನ್ನ ಸ್ಪೆಕ್ ಅನ್ನು ಕದ್ದು ಹಾಕಿದ್ದಾಳೆ ಅವಳು ನನ್ನ ಸ್ಪೆಕ್ ಅನ್ನು ಕದ್ದು ಹಾಕಿದ್ದಾಳೆ ಹಗ್ಗ ಜಗ್ಗಾಟದ ಸ್ಪರ್ಧೆಗೆ ತಂಡ ರಚನೆ ಆಗ್ತಿದೆ ಇಲ್ಲಿ ಹಾಕಿದೆ ಅಂತ ನೀನು ತೋರ್ಸ್ಲಿಕ್ಕೆ ಇಲ್ಲಿ ಒಮ್ಮೆ ನೋಡು ಮುಖ ನೋಡು ಗೈಸ್ ಇಲ್ಲಿ ಇತರ ಶಾಲಾ ಮಕ್ಕಳು ಹಗ್ಗ ಜಗ್ಗಾಟ ಆಗ್ತಿದೆ ಈ ಸೈಡಲ್ಲಿ ಸೊ ಆ ಸೈಡಲ್ಲಿ ಗೋಣಿ ಚೀಲಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ನೋಡಿ ಗೈಸ್ ತಿನ್ನೋದು ನೋಡಿ ಶಾಲಾ ಮಕ್ಕಳದ ಹಗ್ಗ ಜಗಟ ಇವ್ರು ಹೇಳಿದ್ರು ಗೈಸ್ ಮೈತ್ರಿ ಫ್ರೆಂಡ್ಸ್ ಕ್ಲಬ್ನ ಗಣೇಶೋತ್ಸವ ಸ್ಪರ್ಧೆಗೆ ಭಾಗವಹಿಸುವಂತ ಸ್ಪರ್ಧಿಗಳು ಬನ್ನಿ ಅಂಜನಕ್ಕೆ ಪ್ರಿನ್ಸಿಪಲ್ ಅಂಜನಕ್ಕೆ ಪ್ರಿನ್ಸಿಪಲ್ ಗೈಸ್ ಇಲ್ಲಿ ಮಹಿಳೆಯರದು ಹಗ್ಗ ಜಗಟ್ಟಿಗೆ ಟೀಮ್ ಫಾರ್ಮ್ ಆಗ್ತದೆ ಸೊ ಎಷ್ಟು ಜನ ಬಂದಿದ್ದಾರೆ ನೋಡಿ
ಇಲ್ಲಿ ಟೀಮ್ ಫಾರ್ಮ್ ಆಗ್ತಿದೆ. ಆ್ಯಂಡ್ ಅಲ್ಲಿ ಇತರ ಶಾಲಾ ಮಕ್ಕಳದ್ದು ಮಡಿಕೆ ಹೊಡೆಯೋ ಸ್ಪರ್ಧೆ ಆಗ್ತಿದೆ. ಆ್ಯಂಡ್ ಅಲ್ಲಿ ಇತರ ಶಾಲಾ ಮಕ್ಕಳದ್ದು ಹಗ್ಗ ಜಗ್ಗಾಟ ಆಗ್ತಿದೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಎರಡು ಸೈಡಲ್ಲಿ ಮೂಲುಂಡು ಕುಂಟು ಗೈಸಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ 2 ಸೈಡ್ ಫುಲ್ ರಶ್ ಇತ್ತು. ಸೊ ಹಾಗಾಗಿ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಇಲ್ಲಿ ನೋಡಿ ಗೈಸ್ ಮತ್ತೆ ಹಗ್ಗ ಜಗ್ಗಟಕ್ಕೆ ಸೇರಿದ್ದಾರೆ ಇವರೆಂತ ಎಲ್ಲ ಪ್ರೈಸ್ ತಗೊಂಡು ಹೋಗ್ತಾರಂತ ಮನೆಗೆ. ಯಾವ ಗೇಮ್ ಬಿಡುದಿಲ್ಲ. ಇವಾಗ ಇದಕ್ಕೆ ಸಹ ಬಂದು ನಿಂತಿದ್ದಾರೆ ಲೈನಲ್ಲಿ. ನೋಡಿ ಗೈಸ್ ಒಂದೊಂದು ಮುಖ ನೋಡಿ, ಹಗ್ಗ ಎಳಿಯೋ ಒಂದೊಂದು ಮುಖ ನೋಡಿ ಹೇಗಿದೆ ಅಂತ ಹೇಳಿ. ಈಗಲೂ ಸೇರಿದಾರಾ? ಇವರು ಕೂಡ ಸೇರಿದಾಳೆ, ಇವಳು ಸಹ ಸೇರಿದಾಳೆ. ಅತಿ ಈರ್ದಾಯ ಸೇರಿದ ಇವ್ರೆಂತಕ್ಕೆ ಸೇರಿದ ಅಂತ ಹೇಳ್ಬೇಕು ನಂಗೆ. ಈರ್ದಾಯ ಸೇರಿದೀನಿ. ಇವ್ರು ಯಾವ್ದಕ್ಕೆ ಸೇರಿಲ್ಲ ಗೈಸ್. ಇವಾಗ ಇಲ್ಲಿ ಬಂದು ನಿಂತಿದ್ದಾರೆ. ಈಗ ನೋಡ ಯಾವ್ದು ಟೀಮ್ ವಿನ್ ಆಗುತ್ತೆ, ಯಾರ ಟೀಮ್ ಸ್ಟ್ರಾಂಗ್ ಇದೆ ಅಂತ ಹೇಳಿ. ಓಕೆ ಆಯ್ತಾ ಫಾರ್ಮು? ಚೀಲ ಓಟ, ಇತರ ಶಾಲಾ ಮಕ್ಕಳ ಗಜಗಾಟ, ಇತರ ಶಾಲಾ ಮಕ್ಕಳ ಗಜ ಬಾಲಕಿಯರು ಇವನು ಬರೆಯುವುದಕ್ಕೆ ಮಾತ್ರ ಗೈಸ್ ಈ ವರ್ಷ ಆಯ್ತಾ, ಬೇರೆ ಎಂತಕ್ಕೆ ಸೇರ್ಲಿಲ್ಲ. ಮಣಿ ಮಣಿ ಬಜೆಟ್ ಮಂಡನೆ. ಬಜೆಟ್ ಮಂಡನೆ ಗೈಸ್. ಫೈನಾನ್ಷಿಯಲ್ ಮಿನಿಸ್ಟರ್ ನೋಡಿ ಗೈಸ್, ನೋಡಿ ಗೈಸ್ ಗೈಸ್ ಈ ಪುಂಜ ಟೀಮ್ ನೋಡಿ, ನೋಡಿ ಇವರ ಟೀಮ್ ನೋಡಿ ಗೈಸ್, ಸ್ಟ್ರಾಂಗ್ ಇದೆ. ಇಷ್ಟು ಜನ ಇದ್ದಾರೆ, ಎಲ್ಲ ಒಂದೇ ಮನೆಯವರ ನೀವು ಗೈಸ್. ಅಲ್ಲಿ ನೋಡಿ ಇವರು ಅವರು ಒಂದೇ ಮನೆಯವರು ಗೈಸ್. ಒಂದು ಟೀಮಲ್ಲಿ ಅವರು ಅಷ್ಟು ಜನ. ಇದು ನಿಮ್ದ ಎಲ್ಲ ಮಕ್ಳೇ ಇರೋದು ಗೈಸ್. ಇದ್ರಲ್ಲೆಲ್ಲ ಮಕ್ಳೇ ಇರೋದು, ಚಿಕ್ಕ ಚಿಕ್ಕ ಮಕ್ಳೇ ಇರೋದು ನೋಡಿ. ಇದು ಇವರ ಟೀಮ್ ಅಂತೆ ನೋಡಿ. ಇದರಲ್ಲಿ ಇವರು ಕ್ಯಾಪ್ಟನ್ ಗೈಸ್, ಇವರು ಮೈನ್ ಕ್ಯಾಪ್ಟನ್ ಗೈಸ್. ಇದೊಂದು ಟೀಮ್ ಅಂಡ್ ಇದೊಂದು ಟೀಮ್ ಗೈಸ್. ಇದರಲ್ಲಿ ಕ್ಯಾಪ್ಟನ್ ಯಾರು? ಅವರು ಕ್ಯಾಪ್ಟನ್ ಗೈಸ್. ನೋಡಿ ಇದು ಸೆಕೆಂಡ್ ಟೀಮ್ ಗೈಸ್. ಇದು ಥರ್ಡ್ ಟೀಮ್. ಇದ್ರಲ್ಲೆಲ್ಲ ಮಕ್ಳೇ ಇದ್ದಾರೆ ನೋಡಿ, ಅಲ್ಲಿ ನೋಡಿ ಎಲ್ಲ ಮಕ್ಳೇ ಗೈಸ್ ಇರೋದು ಗೈಸ್. ಇದೊಂದು ಟೀಮ್ ನೋಡಿ. ಏನು ಒಂದೆಟ್ಟು ಕ್ಯಾಪ್ಟನ್ ಇರು. ಗೈಸ್ ಅವ್ರ ಕ್ಯಾಪ್ಟನ್. ಸೊ ಇದು ಥರ್ಡ್ ಟೀಮ್. ಭಾರಿ ಬಲ್ಲೈಪಿನ ಸ್ಪರ್ಧೆ, ಮಡಕೆ ಹೊಡೆಯುವಂತ ಸ್ಪರ್ಧೆ. ಹಲೋ ಭಾಷಣ, ಇತರ ಶಾಲಾ ಮಕ್ಕಳೇ ಬನ್ನಿ ಗೈಸ್. ಇಲ್ಲಿ ಇತರ ಶಾಲಾ ಮಕ್ಕಳದ್ದು ಮಡಿಕೆ ಹೊಡೆದಾಗ್ತದೆ. ಸಭಾ ಕಾರ್ಯಕ್ರಮ ನಡೆದಿದೆ ನೋಡಿ. ಮಧ್ಯಾಹ್ನ ನಂತರ ಮಳೆ ಇಲ್ಲ, ಮಧ್ಯಾಹ್ನ ಮತ್ತು ಸ್ವಲ್ಪ ಮಳೆ ಇತ್ತು. ಅಷ್ಟು ಮಕ್ಕಳು ಲೈನ್ ಅಲ್ಲಿ ನಿಂತಿದ್ದಾರೆ ಗೈಸ್. ಎಷ್ಟು ಜನ ಇದ್ದಾರೆ ನೋಡೋಣ ಯಾರು ಹೊಡಿತಾರೆ. ಫೋಟೋ ತೆಗಿಲಿಲ್ಲಲ್ಲ ಇವ್ ನೋಡಿ ಗೈಸ್, ಬಗ್ಗಿ ಹೋಗುದು ರಾಗಲ್ ಬರ್ತೇನೆ ಅಂತ ಹೇಳಿ. ಪ್ರವರ್ಷನವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಹಗ್ಗ ಜಗ್ಗಾಟದ ಅಂತಿಮವಾದಂತ ರೋಚಕ ಸ್ಪರ್ಧೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ ಬನ್ನಿ ಪ್ರಾರಂಭ ಮಾಡ್ತಾ ಇದ್ವಿ ಹಗ್ಗ ಜಗ್ಗಾಟದ ಸ್ಪರ್ಧೆ. ಇದರ ಮೊದಲು ಹರಿಸರೆ ಇಲ್ಲಿ ಹಗ್ಗ ಜಗ್ಗಾಟ ಆಗ್ತಿದೆ. ನಾನು ಸ್ವಲ್ಪ ಮೊಬೈಲ್ ಚಾರ್ಜಿಗೆ ಇಟ್ಟಕ್ಕೆ ಹೋಗಿದೆ. ಗೀತಕ್ಕ ವೈಪಿ ಇವಾಗ ಅಲ್ಲಿ ಆ ಟೀಮ್ ವರ್ಸಸ್ ಮತ್ತೆ ಇವ್ರದ್ದು ಅತ್ತೆಯವರ ಟೀಮ್ ಗೈಸ್. ಇಜಿಜ್ ಫೈನಲ್ ಎಲ್ಲ ಆಗ್ತಾ ಇದೆ ಅಷ್ಟೇ. ನೋಡು ಏನೋ ಮಾಡ್ತಿದ್ದಾನೆ ಅಲ್ಲಿ, ನಾಗೇಶ್ ಇದ್ದಾನೆ ಅಲ್ಲಿ. 12 ವರ್ಷದ ಗಣೇಶೋತ್ಸವ ಸಮಿತಿ
ಅವನು ಪಾಡು ಬಿಡು. ಹಳೆಯ ಕ್ರಿಕೆಟ್ ನಕಲಿ ಸಾಯಿ ಕೂಲರ್ಸ್ ಉಜಿರೆ ಈ ತಂಡದಲ್ಲಿ ಆಡಿ ನಮ್ಮ ಜೊತೆಗೆ ಸಾಕಷ್ಟು ಬಾರಿ ಒಂದೇ ಮನೆಯವರಿದ್ದಾರೆ ಇದರಲ್ಲಿ ನೋಡಿ. ಅವರಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗೌರವಿಸಬೇಕಂತ ವಿನಂತಿ ಮಾಡಿದ್ದೇನೆ. ಅದರ ಜೊತೆಗೆ ಗುಲಾಬಿಯನ್ನು ನೀಡಿ ಇವ್ರು ಹೇಳಿದ್ರು ಗೈಸ್, ಇವ್ರು ಹೇಳಿದ್ರು ಈ ಟೀಮ್ ಅವ್ರು ಹೇಳಿದ್ರು ಗೈಸ್. ಇವರು ಫುಲ್ ರ್ಯಾಶ್ ಆಗ್ತಿದ್ದಾರೆ ನೋಡಿ ರ್ಯಾಶ್ ಆಗ್ತಿದ್ದಾರೆ. ಹಗ್ಗದ ಗಡದ ಪುರುಷರ ಮಗದ ಸ್ಪರ್ಧೆಗೆ ತಂಡ ರಚನೆ ಆಗ್ತಿದೆ. ವಿನಯ್ ಮತ್ತು ತಂಡದವರು ನಮ್ಮ ಸಂಜೀವ್ ಸರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಲೇಡೀಸ್ ಪಂಜಾಬ್ನವರ ಹಗ್ಗದ ಕಡೆ ಸ್ಪರ್ಧೆ ಸೂರಪ್ಪರವರ ಧ್ವನಿಯೊಂದಿಗೆ ಪ್ರಾರಂಭವಾಗಿದೆ. ಸೂರಪ್ಪರವರು ಅವ್ರು ಹೇಳಿದ್ರು ಗೈಸ್, ಅವ್ರು ಹೇಳಿದ್ರು ಒಂದು ಕಂಡೀಷನ್ ಗೈಸ್. ಇಲ್ಲಿ ಟಿಪ್ಸ್ ಕೊಡ್ತಿದ್ದಾರೆ ಮಾವ ಇವರಿಗೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ. ಇಲ್ಲಿ ಇವನು ಬರಿತಾ ಇದ್ದಾನೆ ನೋಡಿ ನಮ್ಮ ಚುಪ್ಪಿ. ಇಲ್ಲಿ ಪೆನ್ನು ನೋಡಿ ಗೈಸ್ ಇಟ್ಕೊಂಡದ ಇಲ್ಲಿಂದ. ವರ್ಸಸ್ ರಾಜುವಿ ಗೈಸ್. ಮಾಮು ಚೂರು ಇಂಚು ಮೇಲೆ ಚೂರು. ರಾಜುವಿ ವರ್ಸಸ್ ಅಲ್ಲಿ ಗೀತಾ. ಬಲ್ಲದೈತೆ ನೋಡ್ಸಿ ಚೂರು ಲೂಸ್ ಬಿಡ್ಲಿ. ಎಳಿತವ್ರೆ ಗೈಸ್. ಇವ್ರು ಹೇಳಿದ್ರು ನೋಡಿ ನೀವು ಒಟ್ಟಿಗೆ ಎಂತ ತಿಂತೀರಾ ನೋಡಿ ಗೈಸ್. ಅವರ ಮುಖ ನೋಡಿ. ನಾಳೆ ಹಂಗೆ ನೋಡಿ ಶಾಲೆಗೆ ರಜೆ. ಅಷ್ಟು ಸುಸ್ತಾಗಿದೆ ಅವರಿಗೆ. ಇವರನ್ನು ಆ ಟೀಮ್ನವ್ರು ಹೇಳಿದ್ರು ಗೈಸ್, ರಾಜು ಎತ್ತೆ ಟೀಮ್ನವ್ರು ಹೇಳಿದ್ರು. ಸೊ ನೋಡ ಇವ್ರು ಈ ಕೋರ್ಟ್ ಅಲ್ಲಿ ಎಳಿತಾರ ಅಂತ ಹೇಳಿ. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್. ಮಳೆ ಗೈಸ್, ಮಳೆ ಬರ್ತಿದೆ ಗೈಸ್. ಈಕ್ವಲ್ ಆಯ್ತು ಈ ಟೀಮ್ ಮತ್ತೆ ಆ ಟೀಮ್. ಸೊ ಮಳೆ ಬರ್ತಿದೆ. ಒಬ್ಬರ ಛತ್ರಿ ಅಡಿಯಲ್ಲಿದ್ದೇನೆ ನಾನು. ಎಳಿತವ್ರೆ ಅವರು ಬಿಡ್ತಾ ಇಲ್ಲ. ಈ ಕಡೆಯಿಂದ ಇವರು ಬಿಡ್ತಾ ಇಲ್ಲ. ಹೇಳಿದ್ರು ಗೈಸ್, ಸಿಟ್ಟಲ್ಲಿ ಹೇಳಿದ್ರು ಇವ್ರು. ಕಮಾನ್. ಇಲ್ಲಿ ಜಗಳ ಮಾಡ್ತಿದ್ದಾರೆ ಅಕ್ಕ ತಂಗಿ. ಅವ್ರು ಹೇಳಿಲ್ಲ ಅಂತ ಇವ್ರು ಹೇಳಿಲ್ಲ ಅಂತ ಅವರು. ನೋಡಿ ಚಿಕ್ಕಮ್ಮ ಬೈತಾ ಇದ್ದಾರೆ ತಂಗಿಗೆ. ಹೇಳಿಲ್ಲ ಅಂತ ಅವರು. ಅಭಿನಂದನೆಗಳು. ದ್ವಿತೀಯ ಪ್ರಶಸ್ತಿಯನ್ನು ಪಡೆದವರು ರಾಜುಗತ್ತೆ ಟೀಮ್ ವಿನ್ ಆಯ್ತು ಗೈಸ್. ಸೊ ಇನ್ನು ಮಳೆ ಗೈಸ್, ಮಳೆಯಲ್ಲಿ ತುಂಬಾ ನೆನೆಲಿಕ್ಕೂ ಆಗುದಿಲ್ಲ. ಆ ಕಡೆಯಿಂದ ಬಾಯ್ಸ್ ಅವ್ರದ್ದು ಟೀಮ್ ಫಾರ್ಮ್ ಆಗ್ತಿದೆ. ಸೊ ಇನ್ನು ಇಲ್ಲಿ ಮಡಿಕೆ ಇನ್ನೂ ಹೊಡಿಲಿಲ್ಲ ಗೈಸ್. ಇತರ ಶಾಲಾ ಮಕ್ಕಳು ಇನ್ನು ಮಡಿಕೆ ಹೊಡೆದಾಗ್ಲಿಲ್ಲ. ನೋಡೋಣ ಅದನ್ನು ಹೊಡಿತಾರೆ ಎಂತ ಮಾಡ್ತಾರೆ ಅಂತ ಹೇಳಿ. ಓಕೆ ಗೈಸ್, ಇವ್ರದ್ದು ಇನ್ನೂ ಜಗಳ ಮುಗಿಲಿಲ್ಲ ನೋಡಿ. ಹಗ್ಗ ಹೆಲ್ದಿಲ್ಲ ಆಗಿದೆ, ಆದ್ರೂ ಇನ್ನು ಜಗಳ ಮಾಡ್ತಿದ್ದಾರೆ ಅವರಲ್ಲಿ. ಬೇಗ ಲೇಟ್ ಸ್ಟಾರ್ಟ್ ಆಯ್ನ ಬಟ್ ಬೇಗ ಅಂಡಿ ಸರಿ. ಅಲ್ಲೊಂದು ಅವಂಜು ಬಾಕಂಡ ಅದು ಇನ್ನೂ ಆಗ್ಲಿಲ್ಲ ಗೈಸ್. ಅವಾಗದಿಂದ ಇಂತ ಟ್ರೈ ಮಾಡ್ತಿದ್ದಾರೆ, ಆಗ್ಲಿಲ್ಲ. ಇತರ ಶಾಲಾ ಮಕ್ಕಳ ಒಂದು ಮಡಿಕೆ ಹೊಡೆಯೋಣ. ಸೊ ಇಲ್ಲಿ ನೋಡಿ ತಂಡ ರಚನೆ ಆಗ್ತಿದೆ ಪುರುಷರದ್ದು. ಸೊ ಇದು ಗೈಸ್ ಇದು ಇರುದು ಮೈನ್. ಬೇಕಾದ್ರೆ ಅವ್ರಲ್ಲಿ ಚಂದ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ಗೊತ್ತಾ, ಅವ್ರದ್ದು ಫುಲ್ ಇಲ್ಲಿ ನೋಡಿ ಇಲ್ಲಿ ಹಗ್ಗ ಹೀಗೆ ಕಟ್ಟಿರ್ತಾರೆ. ಬಟ್ ಅದ್ರ ಒಳಗಡೆ ತುಂಬಾ ಜನ ಕೆಲವೊಡಲ್ಲಿ ಇರುವುದಿಲ್ಲ. ಸೊ ಹಾಗಾಗಿ ನೀಟಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ. ನೋಡೋಣ ಯಾರು ವಿನ್ ಆಗ್ತಾರೆ. ಚಪ್ಪಲಿ ಬಂತು ಗೈಸ್. ಇಲ್ಲಿ ಕಚ್ಚಿ ಪಿಚ್ಚಿ ಆಗಿದೆ ಇವರ ಕಾಲ್ ನೋಡಿ. ಒಂದು ಸಲ ಬಂದು ಹೋಗಿ. ಫುಲ್ಲು ಮಳೆ ಬಂದು ಹೇಗಾಗಿದೆ ಗೊತ್ತಾ ಗೈಸ್. ಸಿಬ್ಬಂದಿ ನಾಗೇಶ್ ಬಿರ್ಲಾ ದಿನಸಿ ವ್ಯಾಪಾರಸ್ಥರು ಶ್ರೀಯುತ ಬಾಬುರಾಜರವರಿಗಾಗಲೇ ಆಗಮಿಸಿದ್ರೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಕೊಡ್ತಿದ್ದೇವೆ. ಬನ್ನಿ, ವೇದಿಕೆಯಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ರೀಚಾರ್ಜ್ ಕೂಡ ಮಾಡ್ತಾರೆ. ಐಟ್ ಕಾಲಿಂದ ರೀಚಾರ್ಜ್ ಮಲ್ಪಡ ಪೋಲಿ ಅಶ್ವಿನಕ್ಕ ಬಾಬುರಾಜರು ನಮ್ಮ ಜೊತೆ ಇರುವಂತದ್ದು ತುಂಬಾ ಖುಷಿ ಆಗ್ತದೆ. ಯೂಟ್ಯೂಬ್ ನಲ್ಲಿ ಇದು ಪ್ರಸಾರ ಆಗ್ಲಿಕ್ಕಿದೆ. ಹಾಗಾಗಿ ಬಾಬುರಾಜರು ಇರುವಂತದ್ದು ನಮಗೆ ಸಂತಸ ತಂದಿದೆ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ಶ್ರೀಯುತ ನಾಗೇಶ್ ಪೆರ್ಲರ್ ಅವರು ಕೂಡ ಸಚಿನ್ ರವರು ಶಾಲು ಹಾಕಿ
ಸ್ಮರಣಿಕೆಯನ್ನು ನೀಡಿ ಸಹಕಾರ ಈ ಸಂದರ್ಭದಲ್ಲಿ ನಮಗೆ ದೊಡ್ಡ ಮಟ್ಟದ ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾಗಿದೆ. ಗೈಸ್ ಚಾರ್ಜ್ ಇವಾಗ ತಂದೆ ಮೊಬೈಲ್ ಒಂದು ತಿನ್ನೋದು ನೋಡಿ. ಇಲ್ಲಿ ಮಗುವನ್ನು ಬಿಟ್ಟು ಇವರು ತಿಂತ ಇದಾರೆ ಅಂದ್ರೆ ಅನ್ಕೊಳ್ಳಿ ಎಂತ ಇವರು ಅಂತ ಹೇಳಿ. ಆದ್ರೆ ಎಷ್ಟು ತಿಂದ್ರು ಹೀಗೆ ಗೈಸ್ ನೋಡಿ. ಓ ಮಿನಿಕಿ ಅಂಡ್ ಇವಾಗ ಹಗ್ಗ ಜಗ್ಗಾಟ ಸ್ಟಾರ್ಟ್ ಆಗಿದೆ ಗೈಸ್. ಆಲ್ರೆಡಿ ಟೀಮ್ ಫಾರ್ಮ್ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಹಗ್ಗ ಜಗ್ಗಾಟಕ್ಕೆಲ್ಲ ನಿಂತಿದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ, ಇನ್ನೂ ಬರ್ತಾರೆ ಇವಾಗ. ಸೊ ಟೀಮ್ ಫಾರ್ಮ್ ಆಗಿದೆ, ಇನ್ನೇನು ಇವಾಗ ಸ್ಟಾರ್ಟ್ ಆಗುತ್ತೆ ಗೈಸ್. ಮಳೆ ನಿಂತಿದೆ, ಮಳೆ ಬರದಿದ್ರೆ ಸಾಕು. ನೋಡೋಣ ಮಳೆ ಬರುತ್ತಾ ಅಥವಾ ಮಿಡಲಲ್ಲಿ ಮಳೆ ಬರ್ದೇ ಇರುತ್ತೆ. ನಿಮ್ಗೋಸ್ಕರ ನಾನು ಬೆಂಚ್ ಮೇಲೆ ನಿತ್ತು ಮಾಡ್ತಿದ್ದೇನೆ ನೋಡಿ. ಜಸ್ಟ್ ಬಿಕಾಸ್ ಆಫ್ ಯು ಗೈಸ್. ಇವ್ರು ನೋಡಿ ಹೋಗಿ ಸಾರಿ ಚೇಂಜ್ ಮಾಡಿ ಬಂದ್ರು ಈಗ ನಮ್ಮ ಅಧ್ಯಕ್ಷರು. ಇಲ್ಲಿ ವಿನೋದ್ ಬ್ರೋದು ಟೀಮ್ ಗಾಯ್, ಇಲ್ಲಿ ಅವಿಲ್ ಲೋಗೋ ಅವರು ಟೀಮ್ ಆಗ್ತದೆ. ಸೊ ಇವ್ರು ಹೇಳ್ತಾರೆ ಹೌದು ಆ ಕಡೆ ಹೇಳಿದ್ರು ಈಸಿಯಾಗಿ ಹೇಳಿದ್ರು ಗೈಸ್. ಇವರನ್ನು ಅವ್ರು ಈಸಿಯಾಗಿ ಹೇಳಿದ್ರು ಗೈಸ್ ನೋಡಿ, ನಮ್ಮ ಪೊಲಾರ್ಡ್ ಬ್ರೋ ಅವರನ್ನು. ಅಂಡ್ ಇವಾಗ ಅಲ್ಲಿ ಕಿರಣ್ ಅಣ್ಣನ ಟೀಮ್ ವರ್ಸಸ್ ನೇರ್ನ ಟೀಮ್ ಸುರಮ್ಮ ಒಂದು ಹೌದು ಗೈಸ್. ನಾನ್ ಚೇರ್ ತಂದಿಟ್ಟದಲ್ಲಿ ಅವರು ಚೇರ್ ಅನ್ನು ಇಲ್ಲಿ ನೋಡಿ. ಆದುಮ ಬಂದು ಬಾಬಾ ಗಿಫ್ಟ್ ಉಂಟು, ಬಾಬಾ ಗಿಫ್ಟ್ ಉಂಟು ಗೈಸ್. ಆದುಗೆ ಪ್ರೈಸ್ ಸಿಕ್ಕಿದೆ ಗೈಸ್. ರಮ್ಯಾ ಗೋಲ್ಡ್ ಅತ್ತೆ ರಮ್ಯಾ ಗೋಲ್ಡ್ ಅಲ್ಲಿ ನಮ್ಮ ಆದುಗೆ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಸೆಕೆಂಡ್ ಪ್ರೈಸ್ ಗೈಸ್. ಅವರು ಹೋಗಿ ಪ್ರೈಸ್ ಕಲೆಕ್ಟ್ ಮಾಡಿ ಬಂದದ್ದು. ನಮ್ಮ ದಂಪತಿ ಅಲ್ಲ, ಆಲ್ರೆಡಿ ಮದುವೆಗೆ. ಆದುಗೆ ಪ್ರೈಜು ಅಣ್ಣನ ಕೊಂಡು. ಮತ್ತೆ ಮಳೆ. ನಾನು ಮಿನಿಕಿ ಅವರ ಕೊಡೆಗೆ ಬಂದೆ ಗೈಸ್. ನಿಂಗೆ ಸೂರಪ್ಪ ಎಂತ ಆಗ್ಬೇಕು ಗೈಸ್? ಮಾವಂದ ಹೆಸರು ಹೇಳ್ತಿದ್ದಾಳೆ ಇವಳು, ಸೂರಪ್ಪ ಅಂತ. ಇವ್ರು ಹೇಳಿದ್ದಾರೆ ಅವ್ರನ್ನ. ಅಲ್ಲಿ ಸೂರಮ್ಮವನ ಟೀಮ್ ಗೈ. ಇವರನ್ನು ಇವಾಗ ಹೇಳಿದ್ದಾರೆ. ಮಿಸ್ಟರ್ ಗೌತಮ್ ಗೈಸ್, ಇಲ್ಲಿ ಅಣ್ಣ ತಮ್ಮ ಇಬ್ರು ಜಗಳ ಮಾಡ್ತಿದ್ದಾರೆ ನೋಡಿ. ಗಿರಿ ವರ್ಸಸ್ ನಮ್ಮ ರತ್ನ ಹೋಗಿದ್ದಾರೆ ಗೈಸ್. ಗಿರಿ ಗಿರಿ ಹೇ ಗಿರಿ, ಎಂತ ಮಾರ ನೀನು? ಗಿರಿ ಹೇಳಿದ್ರು ಗೈಸ್. ನಾವು ಹೇಳುದು ಇನ್ನೊಂದು ಸೋಕು ವಿಡಿಯೋ ಅನ್ಪಂತೆ. ಮತ್ತೆ ಮಾಡುವ ವೈಪು ಗಿರಿ ವೈಪು ಗಿರಿ ಕಮಾನ್. ವೈಪು ಗಿರಿ ಬರ್ತೇನೆ ವೈಪು ಗಿರಿ ವೈಪು ಬರ್ತೇನೆ ಗಿರಿ ವೈಪು ಗಿರಿ
ಗೈಸ್ ಗಿರಿಯನ್ನು ನೋಡಿ. ವೈಪು ವೈಪು ಬತ್ತಂಡ ಗಿರಿ ವೈಪು ಬತ್ತಂಡ ವೈಪು ಅಂತೆ ಗಿರಿ ವೈಪು ವೈಪು ಗಿರಿ ಬತ್ತಂಡ ವೈಪು. ಅಂಡ್ ಇವರು ಬಿಡ್ತಾ ಇಲ್ಲ. ವೈಪು ಗಿರಿ ವೈಪು ವೈಪು ಗಿರಿ ಯೂಟ್ಯೂಬ್ ಬರ್ಪು ವೈಪು 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 ಗಿರಿ ವೈಪು ಗಿರಿ ವೈಪು ಗಿರಿ ಬತ್ತಂಡ ವೈಪು ವೈಪು. ಗೈಸ್ ಬಿಟ್ರು ಗೈಸ್ ಅವರೇ ಆಲ್ಮೋಸ್ಟ್ ಇವ್ರು ಎಳ್ದಿದ್ರು ಬಟ್ ಗಿರಿ ವರ್ಸಸ್ ರವಿ ಅಂತೆ ನೋಡೋಣ. ವಿನು ನಾನೂರು ಪಲ್ಲೆ ಮಾಮು. ಗೈಸ್ ಇಲ್ಲಿ ಕೆಸರಾಗಿದೆ ಅಲ್ಲ, ಇವ್ರು ಹೇಳುದು ಹೆಂಡತಿ ಹತ್ರ ಒಂದು ಹಗ್ ಮಾಡುವನಂತ. ಮನ್ಪ್ಲೆ ಗೈಸ್ ಅವ್ರು ಕೇಳಿದ್ರು ಹಗ್ ಮಾಡುವ ಅಂತ ಹೇಳಿ, ಇವರಿಗೆ ನಾಚಿಕೆ ಆಗ್ತದಂತೆ ನೋಡಿ. ಹಗ್ಗೆಂತ ಗೈಸ್ ಇಲ್ಲ, ಹೊಟ್ಟೆ ನೋಡಿ ಗೈಸ್. ಗೈಸ್ ಇವಾಗ ರವಿಚಂದ್ರ ವರ್ಸಸ್ ಮತ್ತೆ ಗಿರಿ ಅವ್ರ ಜೊತೆ ಗೈಸ್. ರವಿಚಂದ್ರ ವರ್ಸಸ್ ಗಿರೀಶ್. ಗಿರಿ ವೈಪು ಗೈಸ್ ಇವ್ರು ಹೇಳಿದ್ರು. ಗಿರಿದು ಮುಖ ನೋಡಿ ಗೈಸ್, ಒಂದು ನಿಮಿಷ ಗೈಸ್. ಗಿರಿದು ಮುಖ ನೋಡಿ. ಗಿರಿ ನೋಡಿ ಗೈಸ್, ಹೂಲಿದೆಯಲ್ಲ ಇದೊಂದು ಟೀಮ್. ನಮಗೆ ಗೊತ್ತದವ್ರು ಅದರಲ್ಲಿ ವೈಪಲನ್ನ ವೈಪಲೆ ಅವಿಲಾನ ಇದ್ದಾರೆ ಅಂತ ಹೇಳಿದ್ರು ಅವರು. ಏನಂತ ಇವ್ರು ಹೇಳಿದ್ರು ಗೈಸ್. ಸೊ ಇವಾಗ ಅವಿಲನ್ ಅವರು ಈ ಇದಕ್ಕೆ ಬಂದರು ಗೈಸ್, ಈ ಕೋರ್ಟಿಗೆ ಬಂದರು. ಸೊ ನೋಡೋಣ ಹೇಳ್ತಾರೆ. ವೈಪ್ಲೆ ಅವಿಲನ್ನ ವೈಪ್ಲೆ ಬತ್ತಂಡು ವೈಪ್ಲೆ ಹೇಳಿದ್ರು ಗೈಸ್. ಅಲ್ಲಿ ಬಿದ್ರು ಗೈಸ್ ಪಾಪ, ಅಲ್ಲೇ ಬೂರಿಗೆ ಗೈಸ್. ಇವಾಗ ಅಲ್ಲಿ ಅಣ್ಣ ವರ್ಸಸ್ ತಮ್ಮ ಗೈಸ್. ಇಲ್ಲಿ ರಾಮ ವರ್ಸಸ್ ಸೂರಪ್ಪ. ನೋಡೋಣ ಯಾರು ಆಗ್ತಾರೆ ಅಣ್ಣನ ತಮ್ಮನ ಅಂತ ಗೈಸ್. ಅಣ್ಣ ವರ್ಸಸ್ ತಮ್ಮ. ನೋಡೋಣ ಯಾರು ಆಗ್ತಾರೆ. ಸೊ ಎಂತ ಮಾವ ನೀವು ಈಸಿಯಾಗಿ ಹೇಳಿದ್ರು ಗೈಸ್ ಅವರು. ಈಸಿಯಾಗಿ ಹೇಳಿದ್ರಿ ಇವರು ಅವ್ರನ್ನ. ಇದುವರೆಗೆ ಎಂತ ಆಗಿರ್ಲಿಲ್ಲ ಟೀ ಶರ್ಟ್ ಅಲ್ಲಿ. ಇವಾಗ ನೋಡಿ ಮಾವ ಓಕೆ.
ವಿನ್ನದ ಎಂಚ ನಾನು ಅನ್ಪ್ಲೆ ಮಾಮಿ ಪ್ಲೀಸ್ ಮಾಮಿ ಗಂಡ ವಿನ್ನರ್ ಅವರು ಮಾಡಿದ್ರು ಅವರ ಮನ್ಪ್ಲೆ ಮಾಮಿ ಪ್ಲೀಸ್ ಮಾಮಿ ಬೇರೆ ಗೈಸ್ ನಮ್ಮ ಒಬ್ಬರೇ ವೆಲ್ಕಮ್ ಮಾಡಿ ಹೋಗ್ತಾರೆ. ಸಚಿನ್ ಸ್ಟೇಜ್ ಪ್ರೈಸ್ ಪ್ರೆಸೆಂಟ್ ಮಾಡುವ ಟೈಮ್ ಇದೆ. ಒಬ್ಬರಲ್ಲಿ ಬರ್ತಿದ್ದಾರೆ ಗೈಸ್ ವೆಲ್ಕಮ್ ಮಾಡಿ ಅಂತ ಕಾರ್ಯಕ್ರಮ ಸಚಿನ್ ಹರೀಶ್ ವರ್ಸಸ್ ರವಿಚಂದ್ರ ಅವರು ಹಿಡಿತಿದ್ದಾರೆ ಆ್ಯಂಡ್ ಇವರು ಹಿಡಿತಿದ್ದಾರೆ ಹರೀಶನ ನೋಡಿ ಬಟ್ ಇವ್ರು ಹೇಳಿದ್ರು ಆರೋಗ್ಯಕ್ಕೆ ಪ್ರವೀಣ್ ಗಾಂಧಿನಗರ ಬಲಿ ಗೈಸ್ ಕೈಯಲ್ಲಿ ನೋಡಿ ಇವ್ರದ್ದು ಇಲ್ಲಿ ನೋಡಿ ಗೈಸ್ ಕೈಯಲ್ಲಿ ಪ್ರವೀಣ್ ಗಾಂಧಿನಗರ ಸುಮವತಿ ಏನಾದ್ರು ಹೇಳ್ತೀರಾ? ಎಂತಾಗಿದೆ ನಿಮ್ಮ ಕೆಕ್ಕಿಲಿಗೆ, ನಿಮ್ಮ ಕುತ್ತಿಗೆಗೆ ಏನಾಗಿದೆ? ನೆಕ್ಸ್ಟ್ ಅವಿಲ್ ಮತ್ತು ರವಿಚಂದ್ರ ರೆಡಿಯಲ್ಲಿ ನಿಮಗೆ ನರದಲ್ಲಿ ನೋವೇ? ಪ್ರವೀಣ್ ಅನ್ನ ವರ್ಸಸ್ ಅಂಡ್ ಅವರ ಟೀಮಲ್ಲಿ ಯಾರು ಅಂತ ನನಗೆ ಗೊತ್ತಿಲ್ಲ. ಬಿಟ್ರು ಗೈಸ್ ಅವ್ರು ಹೇಳಿದ್ರು ಆಯ್ತು ಕೊಡು ಆ ಮಕ್ಕಳು ಕಿಶು ಕೊಡು ಇಡೀರಿ ಮಿತ್ 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 ಹಾಯ್ ಮಂಪ್ಲೆ ಹಾಯ್ ಮಂಪ್ಲೆ ಹಾಯ್ ಮಂಪ್ಲೆ ಹಾಯ್ ಮಂಪ್ಲೆ ಹಾಯ್ ಮಂಪ್ಲೆ ಇತ್ತು ಪೂರದಿರತ್ತೆ ಗೈಸ್. ಇವಾಗ ಅಗೇನ್ ಅವಿಲ್ ಲೋಬೋ ವರ್ಸಸ್ ರವಿಚಂದ್ರ ಗೈಸ್. ನೋಡಿ ಗೈಸ್ ಇವಳು ಭಂಗ ಮಾಡ್ತಿದ್ದಾಳೆ. ಭಂಗ ಅಲ್ಲ ಗೈಸ್, ಇಲ್ಲಿ ಉಂಟಲ್ವಾ ಇನ್ನೊಂದು ಇಲ್ಲಿ ಪ್ಯಾಂಟ್ ಎಲ್ಲ ಆಗಿದೆ ಇಂದ ಮಾಡ್ಕೊಳ್ಳಿ. ಇನ್ನು ಒಳಗೆ ಹೋಗಿ ನಾನು ವಿಡಿಯೋ ಮಾಡ್ಬೇಕಲ್ಲ, ಹೆಸರಲ್ಲಿ ಪ್ರೋಡ್ಲಿಕ್ಕೆ ಮಾತ್ರ. ಅವಳ ಕಾಲು ನೋಡಿ ಗೈಸ್, ನನ್ನ ಹೊಸ ಚಪ್ಪಲ್ ಅಂಡ್ ನನ್ನ ಕಾಲು ಹಿಂಗೆ. ಇವಾಗ ಅವಿಲ್ ಅವರು ಈ ಕೋರ್ಟಲ್ಲಿ ಗೈಸ್ ಆ್ಯಂಡ್ ರವಿಚಂದ್ರ ಮಾವನವರು ಈ ಕೋರ್ಟ್. ಇವಳು ನೋಡಿ ಗೈಸ್, ಇವಳಿಗೆ ಮಗುವನ್ನು ಇಟ್ಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಕಷ್ಟ ಇವಳಿಗೆ. ಆ ಕಡೆ ಅಲ್ಲಿ ಬಾವ ಇದ್ದಾರೆ ನೋಡಿ, ಅಲ್ಲಿ ಬಾವ ಇದ್ದಾರೆ, ಆ ಕಡೆ ಹೋಗ್ಲಿ ಅಂತ ಹೇಳ್ತಿದ್ದಾಳೆ ಇವಳು. ನೋಡಿ ಇಂಥ ಹೆಂಗಸರಲ್ಲಿ ಇರ್ತಾರ ಗೈಸ್, ಮಕ್ಕಳನ್ನ ಈಗ ನೋಡ್ಕೊಳ್ಳೋದು. ಸೆಕೆಂಡ್ ರೌಂಡ್ ಅಂಡ್ ಇವರನ್ನ ಈಸಿಯಾಗಿ ಎಳಿತಿದ್ದಾರೆ ನೋಡಿ, ಹೇಳಿದ್ರು. ಸೊ ಈ ಪೊಂಜು ಈಗ ಬಂದ ನೋಡಿ guys. ಅದು ಸಹ ಇಷ್ಟು ಚಂದ ರೆಡಿ ಆಗಿ ಬಂದಿದ್ದಾರೆ ನೋಡಿ, ಸಂಜೆ ಟೈಮಲ್ಲಿ. ಖಾಲಿ ಸ್ಮೈಲೇ ಬರ್ಪು ನಾನು ನೋಡಿ ಗೈಸ್, ಸ್ಮೈಲೇ ಮಾಡುದು ನೋಡಿ 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 ನೋಡಿ. ನಾನಲ್ಲಿ ಮಾತಾಡ್ತಿದ್ದೆ ಅತ್ತೆ ಹತ್ರ, ಇವ್ರು ನಂಗೆ ಬೈಯುದು ಅಲ್ಲಿ ಸೂರಪ್ಪಂದು ಆಗ್ತಿದೆ ಮಾಡು ಅಂತ ಹೇಳಿ ಗಂಡಂದೆಲ್ಲ. ಸೂರಪ್ಪ ವರ್ಸಸ್ ಅವ್ರು ಹೇಳಿದ್ರು ಗೈಸ್, ಒಬ್ರೇ ಹೇಳಿದ್ರು ಗೈಸ್, ಇವರೊಬ್ರೇ ಹೇಳ್ದದ್ದು ಇಷ್ಟು ಜನ. ಎಂತ ಮಾವ ನೀವು ಬೈಯುದು ಗೈಸ್, ಅವರೊಬ್ರೇ ಹೇಳಿದ್ರಲ್ಲ, ಅದಕ್ಕೆ ಮಾವ ಬೈಯುದು.
ಇವರೊಬ್ರೇ ಅಷ್ಟು ಜನನ ಇಳಿತಿದ್ದಾರೆ guys. ಅಷ್ಟು ಜನನ ಇಳಿತಿದ್ದಾರೆ. Strong. ಅತಿಥಿಗಳು ಎಲ್ಲಿಂದಲೇ ಶುಭಾಶಯ ಕೋರಿದ್ದಾರೆ. ನೀವು ಅಲ್ಲಿಂದ ಗೈಸ್ ಅವ್ರನ್ನ ಇವರೊಬ್ಬರೇ ಹೇಳ್ತಿದ್ದಾರೆ. ಲುಕ್ ಎಟ್ ಗೈಸ್, ಒಬ್ಬರೇ ಹೇಳ್ದದು ಗೈಸ್, ಅವರೊಬ್ಬರೇ ಇಷ್ಟು ಜನನ ಹೇಳ್ದದು ಗೈಸ್, ಇಷ್ಟು ಜನನ. ಗೈಸ್ ಅಗೇನ್ ಇವರು ಈ ಕೋಟೆಗೆ ಬಂದರು ಇವರ ಜೊತೆ, ಅವಿಲ್ ಅವ್ರ ಜೊತೆ ಇವರು. Guys, look at guys. Guys, Avil versus Ashwath our team and ಇವರೊಬ್ಬರೇ ಸಾಕು guys. Okay, look at guys. ನಿಧಿ ಹುಡುಕುವವರಿಗೆ ಅಂತಿಮವಾಗಿ ಕ್ಲೂ ಕೊಡ್ತಾ ಇದ್ದಾರೆ. ಇಂಚುವರೆಗೆ ನಿಧಿ ಕೇಳಿದ್ದು ನನ್ನ ಗ್ಲಾಸ್ ಇಟ್ಕೊಂಡು ನೋಡಿ, ನಾನೆಲ್ಲ ವಿಡಿಯೋ ಮಾಡ್ತಿದ್ದೇನೆ. ಅಡನ್ ಹಗ್ಗ ಜಗಟ್ಟು ಮುಗೀತು ಅಂಡ್ ಅಶ್ವಥ್ ಅವರ ಟೀಮ್ ಇವಾಗ ಅಲ್ಲಿ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತದೆ. ನಾವು ಇವಾಗ ಹೋಗೋಣ. ಟೈಮ್ ಐತೇನ್ರಿ? 6:30. ಫಸ್ಟ್ ಟೈಮ್ ಇಷ್ಟು ಬೇಗ ಮುಗ್ತದೆ, ಇಲ್ಲಿದ್ರೆ ತುಂಬಾ ಲೇಟ್. ಸಾರಿ ಗೈಸ್, ನಾನು ಅವಳಿಗೆ ಚೇರ್ ತಾಗಿಸಿದೆ. ಐ ಆಮ್ ರಿಯಲಿ ಸಾರಿ. ಅಂಡ್ ಫಸ್ಟ್ ಟೈಮ್ ಇಷ್ಟು ಬೇಗ ಮುಗ್ತದೆ ಗೈಸ್. ಇವಾಗ ಅಲ್ಲಿ ಪ್ರೈಸ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಅಂತೂ ಇಂತೂ ಎಲ್ಲ ಎಂತ ಗೇಮ್ಸ್ ಎಲ್ಲ ಮುಗೀತು ಗೈಸ್. ಒಂದು ಪ್ರೈಸ್ ತೋಗ್ತಾರೆ. ಸೊ ಇಲ್ದಿದ್ರೆ ನಮ್ದು ಪ್ರೋಗ್ರಾಮ್ ಮುಗಿಬೇಕಾದ್ರೆ 7:30 ಹಾಗೆಲ್ಲ ಆಗುತ್ತೆ. ಇವತ್ತು ಬೇಗ ಆಗಿದೆ. ಮಳೆ ಇವಾಗ ನಿಂತಿದೆ, ನೋಡೋಣ ಇನ್ನೇನೆಲ್ಲ ಆಗುತ್ತೆ. ನಾವೆಲ್ಲ ಈಗ ಸಭಾ ಕಾರ್ಯಕ್ರಮಕ್ಕೆ ಕೂತ್ಕೊಂಡಿದ್ದೇವೆ. ಸೊ ಸ್ವಲ್ಪ ಫ್ರಂಟಲ್ಲಿ ಕೂತಿದ್ದೇವೆ, ಬಿಕಾಸ್ ನಂಗೆ ವಿಡಿಯೋ ಮಾಡಬೇಕಲ್ಲ, ಹಾಗಾಗಿ. ಆ್ಯಂಡ್ ನೋಡೋಣ ಯಾರಿಗೆ ಎಂತೆಲ್ಲ ಪ್ರೈಸ್ ಅಂತ. ಅಂತೂ ನನಗಂತೂ ಯಾವ ಪ್ರೈಸ್ ಸಿಕ್ಕಿಲ್ಲ. ಸೊ ಈ ಪುಂಜೋರಿಗೆ ಸಹ ಸಿಕ್ಕಿಲ್ಲ. ಸೊ ನೋಡೋಣ ಗೈಸ್, ಆಪರೇಷನ್ ಮಾಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ಮಕ್ಕಳೆಲ್ಲ ನೋಡಿ ಮುಂದೆ ಕೂತಿದ್ದಾರೆ, ಬಿಕಾಸ್ ಪ್ರೈಸ್ ಇದೆ ಅಲ್ಲ. ಸಹಾಯ ಮಾಡುದಿಲ್ಲ, ನಾಚಿಕೆ ಮಾಡ್ತಿದ್ದಾಳೆ. ಎದುರು ಕೂತಿದ್ದಾಳೆ ಪ್ರೈಸ್ ಸಿಗ್ತದೆ ಅಂತ ಹೇಳಿ. ಸೊ ಇನ್ನೇನು ಪ್ರೈಸ್ ಎಲ್ಲ ಕೊಡ್ಲಿಕ್ಕೆ ಸೆಟ್ ಮಾಡ್ತಾ ಇದ್ದಾರೆ. ಕಣ್ಣು ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಪಲ್ಲೆ ಬಾಬಾ ಗೈಸ್, ಒಂದು ಪಿಸ್ತೂಲ್ ಅಂತೆ ನೋಡಿ. ಇಲ್ಲಿ ಶೂಟ್ ಮಾಡ್ತೀಯಾ? ಶೂಟ್ ಮಾಡಿ. ಇಲ್ಲಿ ಇಡು, ಫಸ್ಟ್ ಇದು ಇಲ್ಲಿ ಇಡಬೇಕು, ಗಣ್ಣು ಇಡು. ರಶ್ಮಿಯಲ್ಲಿ ಶೂಟ್ ಮಾಡಿದಾಗ ರಶ್ಮಿ ಕೈಸಲ್ಲಿ ನಮ್ಮ ನಾಗೇಶ್ ಇದ್ದಾನಲ್ಲ ಗೈಸ್, ಅವನವನು ಪ್ರವೀಣ್ ಮೈತ್ರಿ ಫ್ರೆಂಡ್ಸ್. ನಾವು ಪ್ರವೀಣ್ ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಬನ್ನಿ. ಅಲ್ಲಿ ನೋಡಿ ಗೈಸ್, ಮಾಡುದು ನೋಡಿ ಗೈಸ್, ಎಂತದ ಮಾಡ್ತಿದ್ದಾನೆ ಗೊತ್ತಾಯ್ತು ಅವನಿಗೆ. ಅಲ್ಲಿ ಅಡಗಿ ಕೂರ್ತಿದ್ದಾನೆ ಗೈಸ್ ನೋಡಿ, ಕದ್ದು ಕೂರ್ತಿದ್ದಾನೆ. ಕಂಡು ನೋಡಿ ಗೈಸ್, ಕಳ್ಳಂತರ ಮಾಡುದು ಮಳ್ಳ. ಗೈಸ್ ನಾನು ಸ್ವಲ್ಪ ಎಂತ ಗೊತ್ತಾ, ನಾನು ಸ್ವಲ್ಪ ಫನ್ನಿ ಆಗಿರ್ಲಿ ಅಂತೇಳಿ ಕನ್ನಡ ಮಾತಾಡೋದು. ಈ ಕನ್ನಡ ಆಕ್ಚುಲಿ ನನ್ನ ಕನ್ನಡ ಚಂದ ಇದೆ, ಇವರಿಗೆ ಬರುದಿಲ್ಲ ಅಂತೇಳಿ ನಾನು ಕುಡ್ಲ ಕನ್ನಡದಲ್ಲಿ ಮಾತಾಡೋದು. ಗೈಸ್ ನನಗೊಂದು ಚಾಕಿ ಕೊಟ್ಟಿದ್ದಾಳೆ. ಎಷ್ಟೆಂತ ನಿಂದು? ಗೈಸ್ ಬೂಮರ್ ಕೊಟ್ಟಿದ್ದಾಳೆ ನೋಡಿ. ಇಬ್ಬರು ಕೂಡ ಇದ್ದಾರೆ, ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಬನ್ನಿ ಸಾನ್ವಿ ಮತ್ತು ರಶ್ಮಿ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ. ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ. ನಮ್ಮ ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತಿಗೆ ನಾವು 12ನೇ ವರ್ಷದಲ್ಲಿದ್ದೇವೆ.
ಈ ಕೃಷ್ಣಾಷ್ಟ ಜನ್ಮಾಷ್ಟಮಿ ನಮ್ಮ ಈ ಒಂದು ಗಾಂಧಿನಗರದ ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ಚಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೈಸ್ ಇಲ್ಲಿ ಈವ್ನಿಂಗ್ ಒಂದು ಸಭಾ ಕಾರ್ಯಕ್ರಮಕ್ಕೆ ಗೆಸ್ಟ್ ಬಂದಿರ್ತಾರಲ್ಲ, ಸೊ ಅವರಿಗೆ ಶಾಲ್ ಹಾಕಿ ವೆಲ್ಕಮ್ ಮಾಡ್ತಿದ್ದಾರೆ ಸ್ಟೇಜಲ್ಲಿ. ಆ್ಯಂಡ್ ಅದಾದ ನಂತರ ಅತಿಥಿಗಳ ಭಾಷಣ, ಮಿಡ್ಲಲ್ಲಿ ಒಂದು 3-4 ಜನಕ್ಕೆ ಸನ್ಮಾನ ಕೂಡ ಇತ್ತು. ಅದಾದ ನಂತರ ಮಕ್ಕಳಿಗೆ ಪ್ರೈಸ್ ಎಲ್ಲ ಕೊಡೋದಿತ್ತು. ಸೊ ನೋಡ್ಬೋದು ಸ್ಟೇಜಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ನಮ್ಮ ಒಂದು ಊರಿದ್ದು ಏನು ಅಷ್ಟಮಿದು ಸ್ಪೆಷಾಲಿಟಿ ಅಂದರೆ ಎಲ್ಲ ಧರ್ಮದವರು ಇರ್ತಾರೆ, ಎಲ್ಲ ಧರ್ಮದವ್ರು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಂದಿರುವಂಥದ್ದು ಮತ್ತು ಒಂದು ಕಡೆಯಿಂದ ಬಹುಮಾನ ಕಾಯ್ತಿರೋರು, ಮತ್ತೊಂದು ಕಡೆಯಿಂದ ಇಲ್ಲಿಯೇ ಇರಲೇಬೇಕು, ಇಲ್ಲದ್ರೆ ಶ್ರೀನಿವಾಸ ನಾಲ್ಕು ಹೇಳ್ತಾರೆ ಧಾನ್ಯ ಭತ್ತಜ ಕಾರ್ಯಕ್ರಮ ಅಂತೇಳಿ. ಹಾಗೆ ಎರಡೂ ಒತ್ತಡಗಳಿಂದ ಇರುವಂಥ ಎಲ್ಲರನ್ನು ಕೂಡ ಮಗದೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಬಹುಮಾನ ವಿತರಣೆ ಅಲ್ಲ, ಯೋಗೇಶ್ವರನ ಒಂಚೂರು ವಿಸಿಲ್ ಅಂತ ಹೊಡುತ್ತೆ ಬುಕ್ ಮಾಡುದು. ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ 2025ರಲ್ಲಿ FSA ಇಂಡಿಯಾ ತಂಡವನ್ನು ಪ್ರತಿನಿಧಿಸಿ ಭಾರತಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದು ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ. ನಿಮಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಿಯ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನಿತ್ತು ಅನುಗ್ರಹಿಸಲೆಂದು ಆಶಿಸಿ ಶುಭ ಕೋರುತ್ತಾ ಗಣ್ಯ ಅತಿಥಿಗಳ ಸಮಾಗಮನದಲ್ಲಿ ಒಂದು ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಮೈತ್ರಿ ಫ್ರೆಂಡ್ಸ್ ಕ್ಲಬ್ ಗಾಂಧಿನಗರ ಮತ್ತು ಮೈತ್ರಿ ಮಹಿಳಾ ಮಂಡಲ ಗಾಂಧಿನಗರ ಉಜಿರೆ. ಮೊಹಮ್ಮದ್ ಫಾಜಿಲ್ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಅಬ್ದುಲ್ ಲತೀಫ್ ಮತ್ತು ರಜಯಾ ಇವರ ಮಗ ಅನುಗ್ರಹ ಆಂಗ್ಲ ಮಾಧ್ಯಮ ಶಾಲೆ 8ನೇ ತರಗತಿಯಲ್ಲಿ ಮೊಹಮ್ಮದ್ ಫಾಜಿಲ್ ಕಳೆದ ಡಿಸೆಂಬರ್ 21 ಬೆಳ್ತಂಗಡಿಯಲ್ಲಿ ನಡೆದ 7ನೇ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್, ಇದರಲ್ಲಿ ಕರಾಟೆ ಮತ್ತು ಕುಮಿತೆ 2ರಲ್ಲಿ ಚಿನ್ನದ ಪದಕ ಹಾಗೂ ತಮಿಳುನಾಡು ಊಟಿಯಲ್ಲಿ ನಡೆದ 2ನೇ ದಕ್ಷಿಣ ಭಾರತದ ಮಟ್ಟದ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ 2025ರ ಕರಾಟೆಯಲ್ಲಿ 1ನೇ ಸ್ಥಾನ ಪಡೆದಿರುತ್ತಾರೆ. ತಮ್ಮ ಈ ಸಾಧನೆಯನ್ನು ಪರಿಗಣಿಸಿ ಗಣ್ಯರ ಸಮಾಕ್ಷದಲ್ಲಿ ಅರ್ಪಿಸುವ ಈ ಒಂದು ಸಮಾಪತ್ರ. ತದನಂತರ ತನ್ನ ಸಹೋದರನಾದ ಮಾವನವರದ ಗೋಪಾಲ ಆಚಾರ್ಯ ಉಜಿರೆಯವರ ಮಾರ್ಗದರ್ಶನದಲ್ಲಿ ಮಣ್ಣಿನ ಮೂರ್ತಿ ತಯಾರಿಸುವ ಕೆಲಸವನ್ನು ಪ್ರಾರಂಭಿಸಿದ್ದೀರಿ. ಇದೀಗ ಮೂರ್ತಿಗಳ ನಿರ್ಮಾಣ, ವೇದಿಕೆ ಅಲಂಕಾರ ಇತ್ಯಾದಿ ಕೆಲಸಗಳನ್ನು ತನ್ನದೇ ಶೈಲಿಯಲ್ಲಿ ಮಾಡಿಕೊಂಡು ಓರ್ವ ಪ್ರಬುದ್ಧ ಕಲಾವಿದರಾಗಿ ತಾವು ಮೂಡಿ ಬಂದಿರುವುದು ಹೆಮ್ಮೆಯ ವಿಷಯ. ಯಕ್ಷಗಾನದ ಮುಖಮರಿಗೆ ಉಳಿದಿದ್ರೆ ಇಂಥವರಿಗೆ ಹೊಡಿಬೇಕು ಅಂತ ನೀವು ಮನ ಬಿಚ್ಚಿ ಹೊಡಿಬೇಕು. ಅದು ಯಾರು ಅಂತ ಕೇಳಿದ್ರೆ ದುಡ್ಡಿದೆ, ಅಹಂಕಾರ ಇಲ್ಲ, ಪ್ರೀತಿ ಇದೆ, ಯಾರ ಮೇಲೂ ದ್ವೇಷ ಇಲ್ಲ, ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ, ಹೃದಯವಂತಿಕೆ ಇದೆ. ಮುಟ್ಟಿದ್ರೆ ಹಳ್ಳಿ ಮನೆ ಇಡೀ ಉಜಿರೆಗೆ ಊಟ ಆಗ್ತದೆ ಅಂತ ಶ್ರೀಮಂತಿಕೆ ಹೊಂದಿರುವಂತ ಒಬ್ಬ ವ್ಯಕ್ತಿ. This is the work of society. This is the service to the society. This is the service to the God. What a fantastic this. ಮೆಡಿಕಲ್ ಪ್ರೊಪರೇಟರ್ ಆಗಿದ್ದುಕೊಂಡು ಮನೆಗಳಿಗೆ ಹೋಗಿ ಕಷ್ಟದಿಲ್ಲದವರಿಗೆ ನೆರವಾಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ಪ್ರಾಧ್ಯಾಪಕ ಒಬ್ಬ ಮಂಗಳೂರಿನ ಸರ್ವಶ್ರೇಷ್ಠ ಆಸ್ಪತ್ರೆಗಳಲ್ಲಿ, ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಅಂದ್ರೆ ಏನು, ನರ್ಸರಿಂಗ್ ಅಂದ್ರೆ ಏನು ಅಂತೇಳಿ ಪಾಠ ಮಾಡಿದವರು ಮುಂದೆ ನಿಂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಅವರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಯಾಕೆ ಮದರ್ ತೆರೇಸನಂತೆ ಸಮಾಜವನ್ನು ಗುರುತಿಸಬಾರದು ಅಂತ ಹೇಳಿ ಮೈತ್ರಿ ಫ್ರೆಂಡ್ಸ್ ಕ್ಲಬ್ ಅವರು ಯೋಚನೆ ಮಾಡಿ ಒಬ್ಬ ಸ್ಫೂರ್ತಿರೂಪಿ ಯುವಕನನ್ನು ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ನಿಮ್ಮ ಸೇವೆ ನಿಮಗೆ ಮಾತ್ರ ಮೀಸಲಾಗಿಸ್ತು ಬೇಡ ಸರ್, ಸಮಾಜಕ್ಕೆ ಗೊತ್ತಾಗ್ಲಿ, ಸಮಾಜಕ್ಕೆ ಒಂದಷ್ಟು ಸಮಾಜದ ಶಕ್ತಿಯಾಗಿ ಆಸ್ತಿಯಾಗಿ ಅಂತೇಳಿ ಇವತ್ತು ನಿಮ್ಮನ್ನು ಗೌರವಿಸಿದ್ದಾರೆ ಪ್ರಕಾಶ್ ಫರ್ನಾಂಡಿಸ್ ಅವರೇ. ನಿಮ್ಮಂತ ಯುವ ವ್ಯಕ್ತಿಯನ್ನು ಸಮಾಜದ ಶಕ್ತಿಯನ್ನಾಗಿ ಪರಿಚಯ ಮಾಡಿದ್ದು ಮೈತ್ರಿ ಫ್ರೆಂಡ್ಸ್ ಕ್ಲಬ್ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ ಇದೆ ಸರ್. ಯುವರ್ ಸರ್ವಿಸ್ ಇಸ್ ಈಕ್ವಲ್ ಟು ದ ಸರ್ವಿಸ್ ಟು ದಿ ಸೊಸೈಟಿ. ಗೌರವ ಕೊಡೋದಕ್ಕಾಗಿ ಯಾರು ಕೂಡ ಎಸ್ಕೆ ಮಾಡ್ಲಿಕ್ಕಿಲ್ಲ. ಚಪ್ಪಾಳೆ ಹೊಡಿಲಿಕ್ಕೆ ಒಂದು ವೇಳೆ ನೀವು ಏಸಿಗೆ ಹಾಕಿದ್ರೆ, ಹಿಂದೇಟ್ ಹಾಕಿದ್ರೆ ನಿಮ್ಮಂತ ನಾಮರ್ಥರು ಯಾರೂ ಇಲ್ಲ, ನಿಮ್ಮಂತವರು ಅಸಮರ್ಥರು ಯಾರನ್ನ. ಇಂಥ ವ್ಯಕ್ತಿಗೆ ದೊಡ್ಡ ಚಪ್ಪಾಳೆ ಬರಲಿ.
ದಯವಿಟ್ಟು ವೇದಿಕೆ ಎಲ್ಲ ಗೌರವಕ್ಕೆ ನಾನು ವಿನಂತಿ ಮಾಡ್ತೀನಿ, ಮುಂದೆ ಬಂದು ಇಂಥ ಸಮಾಜ ಸೇವಕನಿಗೆ ಗೌರವ ಸಲ್ಲಿಸಬೇಕು, ಪ್ರದಾನ ಮಾಡಬೇಕು. ದಕ್ಷಿಣ ಕನ್ನಡದ ಹೆಮ್ಮೆಯ ಆಟಗಾರರು ರಾಜೇಶ್ ಉಬಾರ್, ರವಿ ಪಡ್ಡಾಯೂರ್, ಸಂತೋಷ್, ಎಂತೆಂತ ಅವಿಚಿನ್ನ ಆಟಗಾರರಿದ್ದಾರೆ. ಆ ಎಲ್ಲ ಆಟಗಾರರ ಆಟವನ್ನು ಸೈಡ್ ಗೊತ್ತಿ ಗೋಲ್ಡನ್ ಮ್ಯಾನ್ ಆಫ್ ಕ್ರಿಕೆಟ್ ಅಂತ ಕರೆಸಿಕೊಂಡಿದ್ದು ಅದು ನಮ್ಮ ವಿನೋದ್ ಪೊಲಾರ್ಡ್. ಇಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಇವತ್ತು ಸನ್ಮಾನ ಕಾರ್ಯಕ್ರಮ ಆಗ್ತಿದ್ದಾರೆ. ಜೋರಾದ ಇದೀಗ ಇತ್ತ ಬೊಬ್ಬ ಚಪ್ಪಾಳೆ ಪ್ಲೀಸ್. ಆದ್ಮೇಲೆ ನಾನು ಎಲ್ಲಾ ಕಡೆ ಮುಂದೆ ನಾನೆಲ್ಲ ಹೋಗ್ತಿದ್ದಾಗ ಸರ್ ಈರು ಬೆಳ್ತಂಗಡಿದಾರೆ ಅಂತ ಕೇಳ್ತಿದ್ರು. ನಾನು ಈ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಬೆಳ್ತಂಗಡಿ ಅಂತ ಹೇಳ್ತಾ ಇದ್ರು. ಇದೀಗ ನನ್ನಂತ ಒಬ್ಬ ವ್ಯಕ್ತಿಗೆ ವಿನೋದ್ ಪೊಲಾರ್ಡ್ ಅವರನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ಎ ಮ್ಯಾನ್ ಈಸ್. ಇವರನ್ನು ಇವತ್ತು ಕೂಡ ನಾನು ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತ್ಕೊಂಡ್ರೆ ಅಥವಾ ಎಲ್ಲರೂ ಕೂಡ ಕಮೆಂಟ್ರಿ ಬಾಕ್ಸ್ ಅಲ್ಲಿ ನನ್ನಂತ ಹಿರಿಯರು ಕಿರಿಯರೆಲ್ಲ ಕೂತ್ಕೊಂಡು ಇವತ್ತು ಕೂಡ ಕ್ರಿಕೆಟ್ ನ ರಾಜ ಅಂತ ಕರೀತಾರೆ. ಇಂಥ ವ್ಯಕ್ತಿ ಆಗ್ತಿರೋ ಅಂತ ಒಬ್ಬ ಅದ್ಭುತವಾದಂತ ಆಟಗಾರ ಇವತ್ತಿಗೂ ಯಾವತ್ತಿಗೂ ನಾನೆಲ್ಲಾದ್ರೂ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತ್ಕೊಂಡ್ರೆ ವಿನೋದ್ ಪೊಲಾರ್ಡ್ ಬ್ಯಾಟ್ ಹಿಡ್ಕೊಂಡು ಬಂದಾಗ ಕಂಪ್ಲೀಟ್ ವೈಬ್ರೇಷನ್ ಆಗ್ತದೆ. ದೇ ಹ್ಯಾವ್ such a wonderful cricketer of the cricket is none other than the golden man of cricket ವಿನೋದ್ ಪೊಲಾರ್ಡ್ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಇದು ಯಾರು ಅಲ್ಲ, ಶ್ರೀನಿವಾಸರವರ ಪಕ್ಕ ನೋಡಿ. ಇನ್ನು ಯಾರು ಪೊಲಾರ್ಡ್ ಬರ್ಪನ ಚಿನ್ನ ಪುದರ ಬರ್ತದೆ ಇಂಥ ವಾರ ವಿನೋದನ್ ಲೆಪ್ಪು ಪೊಲಾರ್ಡನ್ ಲೆಪ್ಪನ ಆ ಪೊಲಾರ್ಡ್ ಹತ್ರ ಇನ್ನು ಗಾಂಧಿನಗರ ಉಜಿರ ತೋಜನನ್ನು ಅಂಚಿನ ವ್ಯಕ್ತಿ ದಯವಿಟ್ಟು ಮಾತಾಡೋದು ಬರ್ತದೆ. ಒಂದು ಗೌರವ ಸನ್ಮಾನ ಮಾಡಿಕೊಂಡು ಬಂದಿದೆ ಅಂತ ಗೈಸ್ ಇವ್ರ ಹತ್ರ ಗೈಸ್ ಇವತ್ತು ಗಾಂಧಿನಗರದ ನೋಡಿ ಗೈಸ್ ಅಲ್ಲಿ ಪೊಲಾರ್ಡ್ ಬ್ರೋಗೆ ಸನ್ಮಾನ ಆಯ್ತಲ್ಲ ಅದಕ್ಕೆ ಅಳ್ತಿದ್ದಾರೆ. ಗಣೇಶೋತ್ಸವದ ಸಂದರ್ಭ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು, ಮಾರ್ಗದರ್ಶಕರು ಹಾಗೂ ಈಗಾಗಲೇ ನಮ್ಮ ಉಜಿರೆ ಸಿಎ ಬ್ಯಾಂಕಿನ ಅಧ್ಯಕ್ಷರಾಗಿ ಅವರ ಕಾರ್ಯತತ್ಪರತೆಗೆ ಈ ಒಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ಲೀಸ್, ಇದೆಲ್ಲ ಮಾನವೀಯ ಮೌಲ್ಯಗಳು. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ನಮ್ಮ ನಾನು ಮೊಟ್ಟ ಮೊದಲನೇದಾಗಿ ಬಂದಾಗ ತುಂಬಾ ಸಂತೋಷವಾಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ಗೇಟ್ ಇಂದ ಒಳಗಡೆ ಬರ್ಬೇಕಾದ್ರೇನೆ ಒಂದು ಶಾಲೆ ಕಾಣಿಸ್ತಾ ಇತ್ತು. ಆ ಸುತ್ತಮುತ್ತಲು ತೆಂಗಿನ ಮರ, ಇಲ್ಲಿ ಹತ್ತಿರದಲ್ಲಿ ಒಂದು ಸಂಪಿಗೆ ಮರ, ಇದನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಯಾಕಂದ್ರೆ ಪುಟಾಣಿ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಈ ಪರಿಸರದಲ್ಲಿ ಇದೆ ಅಂತ ನನಗೆ ಭಾರಿ ಒಂದು ಖುಷಿ ಆಯಿತು. ನನಗೆ ಈ ವೇದಿಕೆಗೆ ನನ್ನನ್ನು ಕರೆದಿದ್ದೀರಿ. ನಿಮ್ಮ ಮುಂದೆ ಎಲ್ಲ ನಾನು ಬರುವಾಗಲೂ ಅಷ್ಟೇ ಎಲ್ಲ ಮಹಿಳಾ ಮನೆಯರು ಬಂದು ನನ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ನಾನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಇನ್ನೂ ಕೂಡ ಬರುವ ವರ್ಷ ತುಂಬಾ ಒಳ್ಳೆಯ ರೀತಿ ಮಳೆ ಬರ್ತಿದೆ. ನಮ್ಮ ವಿನೂತನ ಸಲಹೆಯನ್ನ ಆರ್ಡರ್ ಹತ್ತಿ ಇಂಚಿನ ಇತ್ತು ಮಲ್ಲ ನೀವೆಲ್ಲಿಂದ ಬಂದಿದ್ರಿ ಮತ್ತೆ 4-5 ಗಂಟೆಗೆ ಈ ಒಂದು ಸಾಂಕೇತಿಕವಾದ ಬೊಕ್ಕ ದೀಪನ ಎಲ್ಲ ಕೆಲವು ಕಾರ್ಯಕ್ರಮ ಮಲ್ತನೇ ಇಲ್ಲೇ ಸಲಹೆ ನನ್ನ ಮಿತ್ತಿಗೆ ಈ ಏಪ ಈ 16 ವರ್ಷ ಇತ್ತೆ ಬಾಲ್ಯ ಇತ್ತೆ 16 ವರ್ಷ ಅಲ್ಲಿ ಒಂದು നല്ല ಸೂರ್ಯ ಚಂದ್ರ ಸನ್ಮಾನ್ಯ ಶ್ರೀನಿವಾಸರವರೇ, ಇಲ್ಲಿ ನೆರೆದಿರುವಂತ ಎಲ್ಲ ಹಿರಿಯ ಹಿರಿಯರ ವಿಭಾಗ
ಹಿರಿಯರ ವಿಭಾಗ ಶಾಹಿದ್ ಶಾ. ದ್ವಿತೀಯ ಯಶ್ವಿತ್. ನಿವೇದಿತಾ ಅಂಡ್ ಟೀಮ್. ಗೈಸ್ ಇವರು ಕ್ಲಾಪ್ ಹೊಡಿದು ನೋಡಿ. ನಿವೇದಿತಾ ಅಂಡ್ ಟೀಮ್ 1 2 3 1 2 3 1 2 3. ಆದಷ್ಟು ಬೇಗ ಬಂದು ಬಹುಮಾನವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ವಿನಂತಿ. ಆ ಥರ ಕ್ಲಾಪ್ ಹೊಡಿತಿದ್ದಾರೆ ಗೈಸ್ ಈ ಪೊಂಜು. ರಾಣಿ ಸ್ಪರ್ಧೆಯಲ್ಲಿ ಪ್ರಥಮ ಶ್ವೇತಾ. ರಾಣಿ ಸ್ಪರ್ಧೆಯಲ್ಲಿ ಪ್ರಥಮ ಶ್ವೇತಾ, ದ್ವಿತೀಯ ಶುಭ. ಬಾಟಲಿ ಸಂಗೀತ ಕುರ್ಚಿ ಪ್ರಥಮ ರಾಜೀವಿ, ದ್ವಿತೀಯ ಶ್ವೇತಾ ಅತ್ತಾಜೆ. ಮಡಿಕೆ ಹೊಡೆಯುವುದರಲ್ಲಿ ವಿಜೇತರಾದವರು ಲಿಂಬೆ ಚಮಚ ಓಟ ಪ್ರಥಮ. ಗೈಸ್ ಅಲ್ಲಿ ನಿಶ್ಮಿತ್ ಇವಾಗ ಹೋಗ್ತಿದ್ದಾಳೆ. ಒಬ್ಬತ್ಲೆ ಲಿಂಬೆ ಚಮಚ ಓಟ ಪ್ರಥಮ ಅಶ್ವಿನಿ ಕೊಯ್ಯೂರು. ಗೈಸ್ ಬೊಬ್ಬಳಿಕೆ ಅಗ್ಗಜಘಟ್ಟ ಅಗ್ಗಜಘಟ್ಟ. ಗೈಸ್ ನಿಶ್ಮಿತ್ ಹೋಗ್ತಿದ್ದು ಗೈಸ್ ಅವರಿಗೆ ಪ್ರೈಸ್ ತಗೊಳ್ಳಿಕ್ಕೂ ಆಗ್ಲಿಲ್ಲ ಗೈಸ್. ನೋಡಿ ಮಾಡೋದು ದೊಡ್ಡ. ದ್ವಿತೀಯ ಗಾಯತ್ರಿ ಅಂಡ್ ಟೀಮ್. ವಿನೋದ್, ದ್ವಿತೀಯ ವಿನೋದ್. ಅವರ ಮಗ ಗೈಸ್ ಅದಕ್ಕೆ ಬೊಬ್ಬೆ ಹೊಡಿತಿದ್ದಾರೆ ನೋಡಿ ಪೊಂಜು. ಅವರ ಮಗ ಅದಕ್ಕೆ. ಪ್ರಥಮ ಸುಪ್ರೀತ್ ಅಂಡ್ ಟೀಮ್. ನಮ್ಮ ಊರಿನ ಹೆಮ್ಮೆಯ ಪುತ್ರಿ ಅಂತ ಗೈಸ್. ನಾಣ್ಯಕ ಸ್ಪರ್ಧೆ ನಾನಿಯಾ ಹೆಕ್ಕುವ. ದ್ವಿತೀಯ ವಿಶ್ವನಾಥ್. ನಾಣ್ಯಕ ಸ್ಪರ್ಧೆ ಪ್ರಥಮ ವಿನೋದ್, ದ್ವಿತೀಯ ವಿಶ್ವನಾಥ್. ಗೋಣಿಚೀಲ ಓಟ. ಗೋಣಿಚೀಲ ದ್ವಿತೀಯ ನಾಗೇಶ್. ಮಾವಲ್ಲಿ ಪ್ರೈಸ್. ಧನ್ಯವಾದಗಳು. ಈ ಒಂದು ಬಹುಮಾನವನ್ನು ಸಲ್ಲಿಸಿದ ಪದ್ಮನಾಭ ಶಾಲೆಯನ್ನು ಹಾಗೂ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುತ್ತೆ ಎಲ್ಲ. ಚುಪ್ಪಿ. ದ್ವಿತೀಯ ಗಿರೀಶ್ ಅಂಡ್ ಟೀಮ್. ಗಿರಿ. ಯಾವ ಏತ ತೆಲಿಪ. ಅಗ್ಗಜಗ್ಗಾಟ ಪ್ರಥಮ. ಸರಿ ನೋಡಿ ಗೈಸ್ ಎಷ್ಟು ದೊಡ್ಡ ಪ್ರೈಸ್. ದ್ವಿತೀಯ ಅಭಿಲ್ ಅಂಡ್ ಟೀಮ್. ಅದೆಂತಾಗಿ ಬುದ್ಧಿ ತಾಯ್ತಿ ಮಮ್ಮಿಯು. ಗೈಸ್ ನೋಡಿ ಪ್ರೈಸ್ ನೋಡಿ ಗೈಸ್. ಇದು ನಮ್ಮ ಅಗ್ಗಜಗ್ಗಟ ತಾಮಿ ಗೈಸ್. ಅಗ್ಗಜಗ್ಗಟ್ಟಿಗೆ ಪ್ರೈಸ್ ಗೈಸ್ ನೋಡಿ ಎಷ್ಟು ದೊಡ್ಡ. ಧನ್ಯವಾದಗಳು ಸರ್. ಈ ಒಂದು ಬಹುಮಾನವನ್ನು ವಿತರಣೆ ಮಾಡಿದ ತಮಗೂ ಹಾಗೂ ಶ್ರವಣಿಗೆ ಜೈ. ಫುಲ್ ಎನರ್ಜಿ ಲಾಸ್ ಆಗಿದೆ ಸರ್. ಧನ್ಯವಾದಗಳು ಕೂಡ ಈ ಒಂದು ಬಹುಮಾನವನ್ನು ಕೊಟ್ಟದಕ್ಕೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಇವರಿಗೆ ಗೌರವದ ಸ್ಮರಣೆಯನ್ನು ನೀಡಿ ಅಭಿನಂದನೆ. ಅದೇ ರೀತಿ ಮಿತ್ರ ಯುವಕ ಮಂಡಲದ
ಧರ್ಮ ಪತಿಯಾಗಿರುವಂತ ಫಾರೂಕ್ ಇವರಿದ್ದಾರೆ. ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇಲ್ಲಿ ನೋಡಿ guys. ಅದೇ ರೀತಿ ನಮ್ಮ ಜೊತೆ ಇರುವಂತಹ ನಾರಾಯಣ ಇವರಿದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಸುಮಾರು ಗೌರವದ ಇದು ಕೊಡ್ತಾ ಇದ್ದಾರೆ ನೋಡಿ, ಸ್ಮರಣಕ್ಕೆ. ಗೈಸ್ ಫೈನಲಿ ಫಂಕ್ಷನ್ಸ್ ಎಲ್ಲ ಮುಗಿಯಿತು. ಲಾಸ್ಟಿಗೆ ಒಂದು ಸಾಂಗ್ ಹಾಕಿದ್ರು, ಭಾವ ಬಂದರು. ಸೊ ಅದಕ್ಕೆ ಸುಮ್ಮನೆ ಸ್ಪೆಕ್ಕಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ಈ ವರ್ಷ ಗಣೇಶೋತ್ಸವಕ್ಕೆ DJ ಸೌಂಡ್ಸ್ ಎಲ್ಲ ಅಲೌಡ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಇಲ್ಲಿ ಕೂಡ ಅಷ್ಟೇ ಫಂಕ್ಷನಲ್ಲಿ ಜಾಸ್ತಿ ಮ್ಯೂಸಿಕ್ ಎಲ್ಲ ನಾವು ಎಲ್ಲೂ ಕೂಡ ಹಾಕಲಿಲ್ಲ. ಈವನ್ ಸಂಗೀತ ಕುರ್ಚಿ ಆಗಬೇಕಾದ್ರೂ ಜಾಸ್ತಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿಲ್ಲ. ಲಾಸ್ಟಿಗೆ ಇದೊಂದು ಸಾಂಗಿಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಅಷ್ಟೇ, ಅದನ್ನು ಮೆಲ್ಲ ಇಟ್ಟು ಡ್ಯಾನ್ಸ್ ಮಾಡ್ತಿರೋದು. 1.5 ನಿಮಿಷ 2 ನಿಮಿಷ ಅಷ್ಟೇ. ಸ್ವಲ್ಪ ಸಾಂಗ್ ಹಾಕಿದ್ರು, ಅದಕ್ಕೆ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಭಾವ ಬಂದರು ಸಾಂಗ್. ಹೆಚ್ಚಿನ ಮಾಪು ನನಗೆ ಗೊತ್ತಿಲ್ಲ, ಇದು ಲಾಗ್ ಬರ್ತದೆ. ಹೆಂಗ್ ಗೊತ್ತಿச்சு ಗೈಸ್, ನಾನ್ ಆಗ್ತೇನೆ, ನನಗೆ ಗೊತ್ತಿಲ್ಲ. ಸಾಂಗ್ ಆಫ್ ಮಾಡಿದ್ರು. ಸೊ ಆಯ್ತು ಗೈಸ್, ಮನೆಗೆ ಹೊರಡುದು. ಗೈಸ್ ಸುಮ್ಮನೆ ಇವ್ರೆ ನೋಡಿ, ಸುಮಾರು 7 ಚರ್ಮ ಎಲ್ಲ ಸಿಕ್ಕಿದೆ. ಗೈಸ್ ಇವ್ರದ್ದು ಹಲ್ಲು ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಹಲ್ಲು ಜುಂಬಳಿಕೆ. ಅಯ್ಯೋ ದೇವ. ಆಯ್ತು ಗೈಸ್, ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಅಂಡ್ ಆಲ್ಮೋಸ್ಟ್ ಎಲ್ಲ ಖಾಲಿ ಖಾಲಿ ಆಗಿದೆ ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ಲ ಆಯ್ತು. ಅಯ್ಯೋ ದೇವ. ಒಂದು ಮಾಡ್ಬೇಕಂತ ಎಂತ ಒತ್ತಾಯದ ಮೇರೆಗೆ ಇನ್ನೊಂದ್ಸರಿ ಮಾವ. ಒನ್ಸ್ ಮೋರ್ ಗೈಸ್, ಮಕ್ಳೆಲ್ಲ ಓ ಗಾಡ್ ಗೈಸ್, ನಂಗೆ ಗೊತ್ತಿಲ್ಲ, ನಾನು ಹಾಕ್ತೀನಿ ಇದು ಹಾಗೆ. ಅದು ಕೇಳಿದ್ದು ಪೋಯಾಂದ್ ಪಲ್ಲೆ ಬಾಬಾ ಲೆಪ್ಲೆ ಅಪ್ಪುನಿ ಎಲ್ಲಿದ್ದಾನೆ ಗೈಸ್? ಅಪ್ಪುನಿಯನ್ನು ಕೇಳುದು ಪೋಯ ಅಂತ. ಅಪ್ಲಾ ಅಪ್ಪುನಿ ಅಂತ ಅಲ್ಲ ಗೈಸ್, ಅಪ್ಲಾ ಪೋಯ ಅಂತೆ. ನಿದ್ದೆ ಬರ್ತಿದಂತೆ ಅವಳಿಗೆ, ಗಂಡಂದು ತಲೆ ತಿಂತಿದ್ದಾಳೆ ಆಗದಿಂದ, ಪೋಯಿ ಅಂತೇಳಿ. ನಿದ್ದೆ ಬರ್ತದೆ ಗಾಯ್ಸ್. ಗುಡ್ ನೈಟ್ ಬನ್ನಿ. ಗುಡ್ ನೈಟ್ ಬಾಯ್. ಗೈಸ್ ಇವ್ರದ್ದು ತಪ್ಪಲೆ ಮಿಸ್ ಆಗಿದೆ ಗೈಸ್, ಈ ಪೊಂಜೋ ಇದು ತಪ್ಪಲೆ ಮಿಸ್ ಆಗಿದೆ ಅಂತೆ. ಗೈಸ್ ಇವನ್ ರೋಸ್ ಇಟ್ಕೊಂಡಿದ್ದಾನೆ, ಯಾರಿಗೆ ಕೊಡ್ಲಿಕ್ಕ? ಗೌತಿಗೆ ಅಲ್ಲಿ ರೋಸ್ ಇಟ್ಕೊಂಡಿದ್ದಾನೆ ನೋಡಿ, ಹಿಂದೆ ಅಲ್ಲಿ ನೋಡಿ. ಇವನ ಬಟ್ಟೆ ನೋಡಿ ಗೈಸ್, ಇವನು ನೋಡಿ ಗೈಸ್, ಇವನ ಪಲ್ಲ ನೋಡಿ ಗೈಸ್. ಎಲ್ಲಿ ಗೌತಿ ನೋಡಿ ಗೈಸ್, ಇಲ್ಲಿ ಗೌತಿ ಅಂತೆ. ಆಕ್ಚುಲಿ ಇವನ ಹೆಸರು ಗೌತಮ್ ಅಂತ ಹೇಳಿ ಗೌತಿ ಅಂತ ಹಾಕಿದ್ದಾನೆ ಗೈಸ್. ಗೌತಿ ಮೇಲ್ ಅಲ್ಲ, ಫೀಮೇಲ್ ಗೈಸ್, ಆಯ್ತಾ? ಫೀಮೇಲ್. 9 ಗಂಟೆ ಗೈಸ್, 9 ಗಂಟೆ ಗೈಸ್. ಇನ್ನು ಹೋಗುದು. ಸಿಕ್ಕಾಪಟ್ಟೆ ತಲೆನೋವು ಆಗ್ತಿದೆ, ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಇವಾಗ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ ಟ್ಯಾಬ್ಲೆಟ್ ತೊಗೋಬೇಕು ಗೈಸ್. ಮಾರ್ನಿಂಗ್ ನಾನು ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಆ್ಯಕ್ಚುಲಿ ತುಂಬ ಹೊತ್ತು ಮ್ಯೂಸಿಕ್ ಮತ್ತು ಸೌಂಡ್ಸ್ ಎಲ್ಲ ಇಡಾಗಿಲ್ಲ ಅಲ್ಲ, ಇವಾಗ ತುಂಬ ಇಶ್ಯೂ ಎಲ್ಲ ಆಗ್ತಿದೆ ಅಲ್ಲ. ಸೊ ಹಾಗಾಗಿ ಜಾಸ್ತಿ ಮ್ಯೂಸಿಕ್ ಎಲ್ಲ ಅವ್ರು ಹೊರಟರು ಗೈಸ್. ನಾನು ಹೋಗೋದಿನ್ನು ಫಸ್ಟ್ ಹೋಗಿ ಮೊಬೈಲ್ ಚಾರ್ಜ್ ಇಟ್ಟು ಫ್ರೆಶ್ ಅಪ್ ಆಗಿ ಆ್ಯಂಡ್ ಟ್ಯಾಬ್ಲೆಟ್ ತೊಗೊಂಡು ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು ಗೈಸ್. ಆ್ಯಂಡ್ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ
ಗೈಸ್ ನಾನು ಲಾಗ್ ಮಾಡ್ತಿದ್ದೇನೆ, ಅದಕ್ಕೆ ಈಗ ಗೌತಿರಿ ತಮಾಷೆ ಮಾಡ್ತಿದ್ದೇನೆ. ಒರ್ತಿ ತೆಲ್ತೊಂದಿಲ್ಲ ಮರಲ ಅಂತೇಳಿ. ಲೆಟ್ಸ್ ಗೋ ಗೈಸ್. ಬಂದೆ ನಾ ಮನೆಗೆ. ಇಂಥ ಫ್ಲ್ಯಾಶ್ ಆನ್ ಆಗಿದೆ. ಬರ್ತಿ 9 ಕಾಲ ಆಯಿತು ಗೈಸ್ ನೋಡಿ. ಆ್ಯಂಡ್ ಇದರಲ್ಲಿ ಕೂಡ ಚಾರ್ಜ್ ಎಷ್ಟಿದೆ ಗೊತ್ತಾ, ಹಳೆ ಮೊಬೈಲಲ್ಲಿ ಸಹ ಎಷ್ಟೋ ಇದೆ. ಸ್ಮಾಲ್ ಬ್ರದರ್ ಕಾಲ್ ಬರ್ತಿದೆ. ಆ್ಯಂಡ್ ನಾನು ಫಸ್ಟು ಫ್ರೆಶ್ ಅಪ್ ಆಗಬೇಕು ಗೈಸು. ಫ್ರೆಶ್ ಅಪ್ ಆಗಿಬಿಟ್ಟು ಕ್ರೀಮ್ ಹಚ್ಚಬೇಕು ಆ್ಯಂಡ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ನಂಗೆ ಗೊತ್ತಿಲ್ಲ ಈ ವ್ಲಾಗ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುತ್ತೆ ಎಂತ ಗೊತ್ತಿಲ್ಲ. ಬಿಕಾಸ್ ಅಷ್ಟು ಇದೆ, ಮೊಬೈಲ್ ನೋಡೋಕೆ ಹೋದರೆ ಅಷ್ಟು ವ್ಲಾಗ್ಸ್ ಅಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ಸೊ ಹೆಂಗೆ ಎಡಿಟ್ ಮಾಡ್ತೇನೆ ಏನು ಕತೆ ಎಲ್ಲ ಗೊತ್ತಿಲ್ಲ ನನಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಫೇಸ್ ಫುಲ್ ಆಯಿಲ್ ಆಗಿದೆ ಗೈಸ್. ವಾಯ್ಸು ಬಿದ್ದೋಗಿದೆ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ನಾನು. ನನ್ನ ಸ್ಮಾಲ್ ಬ್ರದರ್ ಕಾಲ್ ಬರ್ತಿದೆ ಗೈಸ್, ಪಾಪಚ್ಚಿದು. ಬೆಳಿಗ್ಗೆನೂ ಮಾತಾಡ್ಸಿಲ್ಲ ಅವನ ಜೊತೆ. ಆ್ಯಂಡ್ ಈ ವ್ಲಾಗ್ನ ಏನು ಮಾಡ್ತೀನಿ ಗೈಸ್, ಈ ವ್ಲಾಗ್ ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬರ್. ಯಾರು ನನ್ನ ಹತ್ರ ಬಂದು ನನ್ನ ಸಬ್ಸ್ಕ್ರೈಬರ್ ಅಂತ ಬಂದು ಮಾತಾಡ್ಸಿದ್ದೀರ ಪ್ರೀತಿಯಿಂದ, ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಪ್ರೀತಿ ತೋರಿಸ್ತಾ ಇರಿ. ನೋಡೋಣ ಯಾವಾಗ ವ್ಲಾಗ್ ಆಗುತ್ತೆ, ವ್ಲಾಗ್ ಎಡಿಟ್ ಮಾಡಿ ಹಾಕ್ತೇನೆ ಅಂತೇಳಿ. ಹೆಂಗೆ ಹಾಕ್ತೇನೆ ಅಂತ ದೇವರೇ ಗೊತ್ತಿಲ್ಲ, ಅಷ್ಟು ಕ್ಲಿಪ್ಪಿಂಗ್ಸ್ ಇದೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್. ಆ್ಯಂಡ್ ನಾಳೆ ನಾಡಿದ್ದು ಮತ್ತೆ ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ನೋಡೋಣ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಜಿಮ್ 1 ವೀಕ್ ಸ್ಕಿಪ್ ಆಗಿದೆ ಗೈಸ್. ಟೂರಿಂದ ಯಾವಾಗ ಹೋಗಿ ಬಂದೆ, ಅಲ್ಲಿಂದ ನನಗೆ ಫುಲ್ ಆ್ಯಕ್ಟಿವ್ನೆಸ್ ಇಲ್ಲ. ಐ ಇನ್ಫೆಕ್ಷನ್ ಜೋರಾಗಿತ್ತು. ವೀಕಲ್ಲಿ 2 ಟೈಮ್ಸ್ ನಾನು ಹಾಸ್ಪಿಟಲ್ ಕೂಡ ಹೋಗಿದ್ದೆ. ಸೊ ಇವಾಗ ನೋಡೋಣ, ಗೊತ್ತಿಲ್ಲ ಒಂಥರ ದೃಷ್ಟಿಯಾಗಿದೆಯೋ ಎಂಥದ್ದು ನನಗೆ ಎಂತ ಗೊತ್ತಿಲ್ಲ. ಯಾವಾಗ ಟೂರಿಗೆ ಹೋಗಿ ಬಂದೆ ಅಲ್ಲಿಂದ ಸ್ವಲ್ಪ ನನಗೆ ಆ್ಯಕ್ಟಿವ್ನೆಸ್ ಇಲ್ಲ ಗೈಸ್. ಸೊ ನೋಡೋಣ ಯಾವಾಗ ಜಿಮ್ಮಿಗೆ ಹೋಗ್ತೇನೆ ಏನು ಕತೆ ಅಂತೇಳಿ. ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೇನೆ, ಈ ವ್ಲಾಗ್ ಇಷ್ಟ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಗುಡ್ ನೈಟ್ ಗೈಸ್. ಬೈ.